ವೇದಾನ್ ವ್ಯಸ್ಯತೀತಿ ವೇದವ್ಯಾಸ. ವೇದಗಳನ್ನು ವಿಭಾಗ ಮಾಡಿದ ಕಾರಣ ಇವರನ್ನು ವೇದವ್ಯಾಸರು ಅಂತ ಕರೆದ್ರು. ವೇದವ್ಯಾಸರು ಅಂತಂದ್ರೆ ವಸಿಷ್ಠ ಮಹರ್ಷಿಗಳ ಮೊಮ್ಮಗನ ಮಗ. ಗರ್ಭದಲ್ಲಿರುವಂತಹ ಆ ಮಗು ಗರ್ಭದಿಂದಲೇ ವೇದಘೋಷವನ್ನು ಮಾಡ್ತಾ ಇತ್ತು. ಒಬ್ಬ ವ್ಯಕ್ತಿ 1,00,000 ಶ್ಲೋಕಗಳನ್ನೆಲ್ಲ ಹೇಗೆ ರಚನೆ ಮಾಡೋದಕ್ಕೆ ಸಾಧ್ಯ? ಅದು ಅಸಾಧ್ಯವಾದ ಮಾತು. ಯಾರ್ಯಾರೋ ಬರೆದು ಏನೇನೋ ಸೇರಿಸಿ ಒಂದು ಮಹಾಭಾರತ ಮಾಡಿದ್ದಾರೆ ಅಂತ. ಇಂತಹ ಅದ್ಭುತವಾದ ಕಾರ್ಯವನ್ನು ಮಾಡಿದಂಥವ್ರು ಯಾರು? ಮಹಾನ್ ಗುರುಗಳಾದಂತಹ ಭಗವಾನ್ ವೇದವ್ಯಾಸರು. ಆ ಕಾರಣಕ್ಕಾಗಿಯೇ ನಾವು ಗುರು ಪೂರ್ಣಿಮಾ ಅಂತ ಇವತ್ತಿಗೂ ಕೂಡ ಆಚರಿಸ್ತಾ ಇದ್ದೀವಿ. ಭಗವಾನ್ ವೇದವ್ಯಾಸರು ನಮ್ಮ ಭಾರತ ದೇಶದ ಧರ್ಮ ಇತಿಹಾಸವನ್ನು ನೋಡಿದಾಗ ಅಲ್ಲಿ ಎಂದೂ ಅಚ್ಚಳಿಯದೇ ಉಳಿಯುವಂತಹ ಒಂದು ಹೆಸರು ಅಂತಂದರೆ ಭಗವಾನ್ ವೇದವ್ಯಾಸರು. ಇವರ ಕೊಡುಗೆ ಅಪಾರ. ವೇದವ್ಯಾಸರು ಅಥವಾ ವೇದವ್ಯಾಸ ಅನ್ನುವಂತಹ ಈ ಹೆಸರಿನಲ್ಲಿಯೇ ಒಂದು ವಿಶೇಷತೆ ಇದೆ. ವೇದಾನ್ ವ್ಯಸ್ಯತೀತಿ ವೇದವ್ಯಾಸ. ವೇದಗಳನ್ನು ವಿಭಾಗ ಮಾಡಿದ ಕಾರಣ ಇವರನ್ನು ವೇದವ್ಯಾಸರು ಅಂತ ಕರೆದ್ರು. ಏನು ಕಾರ್ಯ ಇದು ಅಂತ ನೋಡಿದಾಗ, ಒಂದು ಕಾಲದಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದೆ ವೇದಗಳು ಅಂತಂದರೆ ಅದೆಲ್ಲವೂ ಸೇರಿಕೊಂಡಿತ್ತು. ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಅನಂತಾವೈ ವೇದಾಹ ಅಂತ ಕರೀತಾರೆ. ವೇದಗಳ ಸಂಖ್ಯೆ ಅನಂತವಾಗಿತ್ತು. ಒಬ್ಬ ವ್ಯಕ್ತಿ ಎಲ್ಲವನ್ನ ಓದಿ ತಿಳಿಬೇಕು ಅಂತಂದರೆ ತುಂಬ ಕಷ್ಟ ಸಾಧ್ಯವಾಗಿತ್ತು. ಅಂತಹ ಸಮಯದಲ್ಲಿ ಆ ವೇದಗಳಲ್ಲಿರುವಂತಹ ಗುಣಗಳಿಗೆ ಅನುಗುಣವಾಗಿ ಆ ವೇದಗಳನ್ನು ವಿಭಾಗ ಮಾಡ್ತಾ ಬಂದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಈ ರೀತಿಯಲ್ಲಿ ವೇದಗಳನ್ನು ವಿಭಾಗ ಮಾಡಿ ಅಧ್ಯಯನಕ್ಕೆ ಸುಲಭವಾಗುವಂತೆ ಮಾಡಿದ ಕಾರಣ ಇವರನ್ನು ವೇದವ್ಯಾಸರು ಅಂತ ಕರೆದರು. ಈ ವೇದವ್ಯಾಸರು ಅವರ ಮೂಲ ಹೆಸರೇನು? ವೇದವ್ಯಾಸರು ಅಂತ ಎಲ್ಲರೂ ಕರೀತಾರೆ. ಆದರೆ ಅವರ ಮೂಲ ಹೆಸರು ಅಥವಾ ಆ ವೇದವ್ಯಾಸರ ಒಂದು ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋದರೆ, ವೇದವ್ಯಾಸರ ಮೂಲ ನಾಮಧೇಯ ಕೃಷ್ಣದ್ವೈಪಾಯನರು ಹಾಗೂ ಭಗವಾನ್ ಬಾದರಾಯಣರು ಅಂತ ಕರೀತಾರೆ. ಆಗಿನ ಕಾಲದಲ್ಲಿ ಕೃಷ್ಣ ಅನ್ನುವಂತಹ ಹೆಸರು ಸರ್ವೇ ಸಾಮಾನ್ಯವಾದ ಕಾರಣ, ಅಂದರೆ ಹೆಚ್ಚಿನ ಮನೆಗಳಲ್ಲಿ ಹೆಚ್ಚಿನ ಒಂದು ಪ್ರದೇಶಗಳಲ್ಲಿ ಕೃಷ್ಣ ಅನ್ನುವಂತಹ ಹೆಸರಿನವರು ಇದ್ದ ಕಾರಣ ಅವರ ಊರಿನ ಜೊತೆಯಲ್ಲಿ ಅವರ ಹೆಸರನ್ನು ಸೇರಿಸೋದು ಆಗಿನ ಕಾಲದ ವಾಡಿಕೆಯಾಗಿತ್ತು. ಹಾಗಾಗಿ ವೇದವ್ಯಾಸರನ್ನ ಕೃಷ್ಣದ್ವೈಪಾಯನರು ಅಂತ ಕರೆದರು. ಈ ಕೃಷ್ಣದ್ವೈಪಾಯನರು ಅಂತ ಕರೆಸಲ್ಪಡುವಂತಹ ವೇದವ್ಯಾಸರು ತಮ್ಮ ಎಲ್ಲ ಗ್ರಂಥಗಳಲ್ಲಿ ಮುಖ್ಯವಾಗಿ ಹೇಳಿರುವಂತಹ ವಿಚಾರ ತುಂಬ ಸೂಕ್ಷ್ಮವಾದಂಥದ್ದು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ತಮ್ಮ ಎಲ್ಲ ಗ್ರಂಥಗಳಲ್ಲಿ ಈ ಒಂದು ಮೂಲ ತತ್ವವನ್ನು ಇಟ್ಕೊಂಡೇ ಹೋಗಿದ್ದಾರೆ. ಅಂದರೆ ಏನು ಇದು ಅರ್ಥ? ಬೇರೆಯವರಿಗೆ ಉಪಕಾರ ಮಾಡಿದರೆ ಅದರಿಂದ ಪುಣ್ಯ ಬರುತ್ತೆ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ನಿಮಗೆ ಪಾಪ ಬರುತ್ತೆ ಎನ್ನುವಂತಹ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳ್ತಾ ಹೋಗಿದ್ದಾರೆ. ಅವರು ಬರೆದಂತಹ ಕೃತಿಗಳು ಅಪಾರವಾದಂಥದ್ದು. ಅದರಲ್ಲಿ ತುಂಬ ಪ್ರಮುಖವಾದಂಥದ್ದು ಮಹಾಭಾರತ, ಬ್ರಹ್ಮಸೂತ್ರಗಳು ಹಾಗೂ ಅಷ್ಟಾದಶ ಪುರಾಣಗಳು. ಇಂತಹ ವೇದವ್ಯಾಸರನ್ನು ಸ್ಮರಿಸೋದು ಅಂತಂದರೆ ಅದೊಂದು ಪುಣ್ಯದ ಕಾರ್ಯ. ಹಾಗಾಗಿ ಅವರ ಬಗ್ಗೆ, ಅವರ ಜೀವನ ಹಾಗೂ ಅವರ ಆದರ್ಶಗಳ ಬಗ್ಗೆ ನಾವು ನಮ್ಮಲ್ಲಿ ಸಾಧ್ಯವಾದಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ಹೇಗಿದೆ ಅವರ ಜೀವನ, ಅವರ ಹಿನ್ನೆಲೆ ಏನು ಅಂತ ನೋಡೋಣ. ಭಗವಾನ್ ವೇದವ್ಯಾಸರು ಸಾಮಾನ್ಯ ಪರಿವಾರಕ್ಕೆ ಸೇರಿರುವಂಥವರು ಅಲ್ಲ. ಭಗವಾನ್ ವೇದವ್ಯಾಸರು ವಸಿಷ್ಠ ಮಹರ್ಷಿಗಳ ಪರಿವಾರದಲ್ಲಿ ಹುಟ್ಟಿದಂಥವರು. ಹಾಗಾದರೆ ಅದು ನಮಗೆ ಹೇಗೆ ತಿಳಿದು ಬರುತ್ತೆ? ಅದಕ್ಕೊಂದು ಒಳ್ಳೆಯ ಶ್ಲೋಕ ನೆನಪಾಗುತ್ತೆ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಅಂತ ಹೇಳ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ನಪ್ತಾ ಅಂತಂದರೆ ಮೊಮ್ಮಗನ ಮಗ. ಹಾಗಾಗಿ ವೇದವ್ಯಾಸರು ಅಂತಂದರೆ ವಸಿಷ್ಠ ಮಹರ್ಷಿಗಳ ಮೊಮ್ಮಗನ ಮಗ, ಶಕ್ತಿ ಮಹರ್ಷಿಗಳ ಮೊಮ್ಮಗ ಹಾಗೂ ಪರಾಶರರ ಮಗ, ಶುಕ ಮಹರ್ಷಿಗಳ ತಂದೆ. ಈ ರೀತಿಯಲ್ಲಿ ಅವರನ್ನು ಗುರುತಿಸ್ತಾರೆ. ಈಗ ವಸಿಷ್ಠ ಮಹರ್ಷಿಗಳ ಮೂಲಕ ನಾವು ನೋಡ್ತಾ ಹೋಗೋಣ. ವಸಿಷ್ಠ ಮಹರ್ಷಿಗಳು ಅಂತಂದರೆ ನಮ್ಮ ಒಂದು ಧರ್ಮ ಇತಿಹಾಸದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂಥವರು. ಅವರು ಕೇವಲ ದ್ವಾಪರ ಯುಗದಲ್ಲಿ ಮಾತ್ರವಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಎಲ್ಲ ಯುಗದಲ್ಲಿಯೂ ಅವರ ಹೆಸರು ಪ್ರಚಲಿತವಾದಂಥದ್ದು. ವಸಿಷ್ಠ ಮಹರ್ಷಿಗಳು ತುಂಬ ಮಹಾನ್ ಕಾರ್ಯಗಳಿಗೆ ಪ್ರಸಿದ್ಧರಾದಂಥವರು. ಅಂತಹ ವಸಿಷ್ಠ ಮಹರ್ಷಿಗಳು ಮತ್ತು ಅವರ ಪತ್ನಿ ಅರುಂಧತಿ, ಈ ದಂಪತಿಗಳ ಪುತ್ರ ಶಕ್ತಿ ಮಹರ್ಷಿ.
ಅಲ್ಲಿ ಒಂದು ಬಹಳ ದೊಡ್ಡದಾದಂಥ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಲ್ಲಿ ಆ ಶಕ್ತಿ ಮಹರ್ಷಿ ಹಾಗೂ ಆತನ 99 ಜನ ಸಹೋದರರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಅದಕ್ಕೆ ಸಂಚನ ರೂಪಿಸಿರುವಂಥದ್ದು ವಿಶ್ವಾಮಿತ್ರರಿಗೂ ವಸಿಷ್ಠ ಮಹರ್ಷಿಗಳಿಗೂ ಆಗ ಬರೋದಿಲ್ಲ. ಅವರಿಬ್ಬರು ಅಂತ ಹೇಳೋದಕ್ಕಿಂತ ವಿಶ್ವಾಮಿತ್ರರು ವಸಿಷ್ಠ ಮಹರ್ಷಿಗಳನ್ನು ಸದಾಕಾಲ ದ್ವೇಷಿಸ್ತಾನೇ ಬಂದಂಥವರು. ಆದರೆ ವಸಿಷ್ಠ ಮಹರ್ಷಿಗಳು ಎಂದಿಗೂ ವಿಶ್ವಾಮಿತ್ರರನ್ನು ದ್ವೇಷಿಸಿಲ್ಲ. ಅವರನ್ನು ಒಳ್ಳೆಯ ಮಾರ್ಗಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಂಥವರು, ಅಂತಹ ಉತ್ತಮರು. ಆ ಉತ್ತಮರಾದಂತಹ ವಸಿಷ್ಠ ಮಹರ್ಷಿಗಳ ಮಗ ಶಕ್ತಿ ಮಹರ್ಷಿ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟಿದ್ದ. ಆಗ ಆ ಸಮಯದಲ್ಲಿ ಆತನ ಪತ್ನಿ ಗರ್ಭಿಣಿಯಾಗಿದ್ಲು. ಈ ವಸಿಷ್ಠ ಮಹರ್ಷಿಗಳು ತನ್ನ 100 ಜನ ಮಕ್ಕಳು ಹೋಗಿದಾರಲ್ಲ, 100 ಜನ ಮಕ್ಕಳು ನನ್ನಿಂದ ದೂರವಾದ್ರಲ್ಲ ಅನ್ನುವಂಥ ದುಃಖದಲ್ಲಿ ಅವರು ಒಮ್ಮೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಹೈಮವತಿ ಎನ್ನುವಂಥ ನದಿಯಲ್ಲಿ. ಆದರೆ ಆ ನದಿ ಹೇಳುತ್ತೆ, ವಸಿಷ್ಠ ಮಹರ್ಷಿಗಳೇ, ನಿಮ್ಮಿಂದ ನಾನು ಪವಿತ್ರಳಾಗಿದ್ದೀನಿ, ಅಂಥದ್ರಲ್ಲಿ ನಿಮ್ಮ ಪ್ರಾಣವನ್ನು ತಗೊಳ್ಳುವಂತಹ ಸಾಮರ್ಥ್ಯ ನನಗಿಲ್ಲ ಅಂತ ಹೇಳಿ ಆಕೆ ನಿರಾಕರಿಸ್ಬಿಡ್ತಾಳೆ. ಆ ಸಮಯದಲ್ಲಿ ಅರುಂಧತಿ ಅವರಿಗೆ ಸಮಾಧಾನವನ್ನು ಪಡಿಸ್ತಾಳೆ. ಆ ನಂತರ ಅವರು ವಾಪಸ್ ಬರಬೇಕಾದ್ರೆ ಅವರ ಆಶ್ರಮದ ಸಮೀಪ ಬರ್ತಿದ್ದ ಹಾಗೇನೆ ಏನೋ ಒಂದು ರೀತಿಯಲ್ಲಿ ವೇದಘೋಷ ಕೇಳುತ್ತೆ. ವಸಿಷ್ಠ ಮಹರ್ಷಿಗಳಿಗೆ ಆಶ್ಚರ್ಯ ಆಗತ್ತೆ, ಎಲ್ಲಿಂದ ಬರ್ತಾ ಇದೆ ಈ ವೇದಘೋಷ, ಏನಿದು ಅಂತ ನೋಡಬೇಕು ಅಂತ ಹತ್ರ ಹೋದಾಗ ಅಲ್ಲಿ ಶಕ್ತಿ ಮಹರ್ಷಿಗಳ ಪತ್ನಿ, ಆ ಪತ್ನಿಯ ಹೊಟ್ಟೆಯಲ್ಲಿರುವಂತಹ ಅಂದರೆ ಗರ್ಭದಲ್ಲಿರುವಂತಹ ಆ ಮಗು ಆ ಗರ್ಭದಿಂದಲೇ ವೇದಘೋಷವನ್ನು ಮಾಡ್ತಾ ಇತ್ತು. ಅದನ್ನು ನೋಡಿ ವಸಿಷ್ಠ ಮಹರ್ಷಿಗಳಿಗೆ ಆಶ್ಚರ್ಯ, ಸಂತೋಷ ಎಲ್ಲವೂ ಒಟ್ಟಿಗೆ ಆಗಿಬಿಡತ್ತೆ. ಆಮೇಲೆ ಅವರು ಆ ಮಗುವಿನ ಪ್ರಸವಕ್ಕಾಗಿ ಕಾಯ್ತಾ ಇದ್ದು, ಆ ಮಗು ಹುಟ್ಟುತ್ತಿದ್ದಾಗೇನೆ ಅದಕ್ಕೆ ಎಲ್ಲ ರೀತಿಯ ಒಂದು ಸಂಸ್ಕಾರಗಳನ್ನು ಮಾಡ್ತಾ ಅದಕ್ಕೆ ಒಳ್ಳೆ ರೀತಿಯ ಒಂದು ಶಿಕ್ಷಣವನ್ನು ನೀಡ್ತಾರೆ. ಆ ಮಗುನೂ ಅಷ್ಟೇ ವಸಿಷ್ಠ ಮಹರ್ಷಿಗಳನ್ನು ತನ್ನ ತಾತ ಅನ್ನೋದಕ್ಕಿಂತ ತನ್ನ ತಂದೆ ಅಂತಲೇ ತಿಳ್ಕೊಂಡಿದ್ದು ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವರಿಬ್ಬರಲ್ಲಿ ಬಾಂಧವ್ಯ ಬೆಳೆಯುತ್ತೆ. ಹಾಗೆಯೇ ದಿನಗಳು ಕಳೀತಾ ಇದ್ದ ಹಾಗೇನೆ ಆ ಮಗು ಒಂದು 15-16 ವರ್ಷಕ್ಕೆ ಬರ್ತಾ ಇದ್ದಾಗ ಅದಕ್ಕೆ ಅರಿವಾಗತ್ತೆ, ತನ್ನ ತಂದೆ ಇಲ್ಲ, ಇಲ್ಲಿದ್ದಂಥವರು ನನ್ನ ತಂದೆಯ ತಂದೆ, ಹಾಗಾಗಿ ನಾನು ನನ್ನ ತಂದೆಯನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಯೋಚಿಸಿದಾಗ ಆ ಮಗುಗೆ ಆ ಒಂದು ಹುಡುಗನಿಗೆ ಅರ್ಥ ಆಗತ್ತೆ, ತನ್ನ ತಂದೆಯನ್ನು ಒಬ್ಬ ರಾಕ್ಷಸ ಕೊಂದಿದ್ದಾನೆ ಅನ್ನುವಂಥ ವಿಚಾರ. ಯಾರು ಆ ರಾಕ್ಷಸ ಅಂತಂದರೆ, ಒಮ್ಮೆ ವಸಿಷ್ಠ ಮಹರ್ಷಿಗಳ ಮಗ ಶಕ್ತಿ ಮಹರ್ಷಿ ನಡ್ಕೊಂಡು ಬರ್ತಾ ಇದ್ದಂಥ ಸಮಯದಲ್ಲಿ ಒಬ್ಬ ರಾಜ ಎದುರಾಗ್ತಾನೆ. ಆ ರಾಜ ಎದುರು ಬಂದಂಥವನು, ನಾನು ಬರ್ತಾ ಇದ್ದೀನಿ, ನನಗೆ ದಾರಿ ಬಿಡು ಅಂತ ಹೇಳ್ತಾನೆ. ಆದರೆ ಈ ಶಕ್ತಿ ಮಹರ್ಷಿಗಳು ಅವರು ಆ ಮಾತನ್ನು ಕೇಳೋದಕ್ಕಿಂತ ಮೊದಲೇ ಆ ದಾರಿಯಲ್ಲಿ ಬಂದಾಗಿರುತ್ತೆ. ಹಾಗಾಗಿ ಅವನ ಮಾತನ್ನು ಅವರು ಕೇಳೋದಕ್ಕೆ ಆಗೋದಿಲ್ಲ. ಆಗ ಅಂಥ ಸಮಯದಲ್ಲಿ ಶಕ್ತಿ ಮಹರ್ಷಿಗಳನ್ನು ಆತ ತಳ್ಳಿಬಿಡ್ತಾನೆ. ಅಂದರೆ ರಾಕ್ಷಸ ಪ್ರವೃತ್ತಿಯನ್ನು ಮಾಡದ ಕಾರಣ ಆತನನ್ನು ನೀನೊಬ್ಬ ರಾಕ್ಷಸ ಆಗು ಅಂತ ಹೇಳಿಬಿಡ್ತಾರೆ. ಯಾರು? ಶಕ್ತಿ ಮಹರ್ಷಿಗಳು. ಅದೇ ಕ್ಷಣದಲ್ಲೇ ಅಲ್ಲಿಯೇ ಇದ್ದಂತಹ ವಿಶ್ವಾಮಿತ್ರರು ನನ್ನ ಒಂದು ಕಾರ್ಯವನ್ನು ಸಾಧಿಸುವಂಥ ಸಮಯ ಬಂದಿದೆ ಅಂತ ಹೇಳಿ ಆ ಶಾಪ ತಕ್ಷಣವೇ ಫಲಿಸುವಂತೆ ಮಾಡಿಬಿಡ್ತಾರೆ. ಆತ ರಾಕ್ಷಸ ಆಗಿಬಿಡ್ತಾನೆ. ರಾಕ್ಷಸ ಆದಂಥವನು ಸೀದಾ ಹೋಗ್ತಾನೆ ತನ್ನ ಒಂದು ಆಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ವಿಶ್ವಾಮಿತ್ರರು ಹಾಗೇ ಮಾಡೋದಿಲ್ಲ. ಅವರು ಕಿಂಕರ ಅನ್ನುವಂಥ ಇನ್ನೊಬ್ಬ ರಾಕ್ಷಸನನ್ನು ಆತನಲ್ಲಿ ಹಾಕಿಬಿಡ್ತಾರೆ. ಅಲ್ಲಿಗೆ ಆತನಿಗೆ ಈಗಾಗಲೇ 2 ರೀತಿಯ ಒಂದು ರಾಕ್ಷಸತ್ವ ಬಂದ್ಬಿಟ್ಟಿದೆ. ಅಂದರೆ ಎರಡೂ ಒಂದು ರೀತಿಯಲ್ಲಿ ಶಾಪ ಅಂತ ನಾವು ಪರಿಗಣಿಸ್ಬೋದು. ಹೀಗಿದ್ದಂಥ ಸಮಯದಲ್ಲಿ ಅಲ್ಲಿ ಒಬ್ಬ ಯಾರೋ ಬ್ರಾಹ್ಮಣ ಬರ್ತಾನೆ. ಅವನು ಅಲ್ಲಿ ಆ ದಿನದ ಭಿಕ್ಷೆಯನ್ನು ಪಡಿಬೇಕು ಅಂತ ರಾಜನ ಹತ್ರ ಬರ್ತಾನೆ. ರಾಜನಲ್ಲಿ ಈಗಾಗಲೇ ಒಂದು ರಾಕ್ಷಸ ಪ್ರವೃತ್ತಿ ಬಂದ್ಬಿಟ್ಟಿದೆ. ಅವನು ತನ್ನ ಬಾಣಸಿಗರಿಗೆ ಹೇಳ್ತಾನೆ, ಅವರಿಗೆ ನರಮಾಂಸವನ್ನು ಹಾಕಿ ಬಡಿಸ್ರಿ ಅಂತ. ಆ ಆಹಾರವನ್ನು ತಂದು ಇಡ್ತಿದ್ದಾಗೆ ಆ ಬ್ರಾಹ್ಮಣನಿಗೆ ಅರ್ಥ ಆಗತ್ತೆ ಇದು ನರಮಾಂಸ ಇದು ಅಂತೇಳಿ. ಆ ಬ್ರಾಹ್ಮಣನಿಗೆ ತುಂಬ ಅವಮಾನ ಹಾಗೂ ಮನಸ್ಸಿಗೆ ಬೇಸರವೂ ಆಗಿ ಆತ ಅಲ್ಲಿ ಇನ್ನೊಂದು ಶಾಪವನ್ನು ಕೊಡ್ತಾನೆ, ನೀನು ನರಭಕ್ಷಕನಾಗು ಅಂತ, ನರಭಕ್ಷಕ ರಾಕ್ಷಸನಾಗು ಅಂತ ಹೇಳ್ತಾನೆ. ಈಗ ಅದೇ ವ್ಯಕ್ತಿಗೆ 3 ಶಾಪಗಳು ಬಂತು. ಆ ಶಾಪ ಬರ್ತಿದ್ದಾಗೆ ಆತ ಸೀದಾ ಬರ್ತಾನೆ, ಬಂದು ಶಕ್ತಿ ಮಹರ್ಷಿಗಳನ್ನು ಅಲ್ಲೇ ಕೊಂದು ತಿಂದು ಬಿಡ್ತಾನೆ. ಆತನನ್ನು ಬಿಡಿಸ್ಲಿಕ್ಕೆ ಬಂದಂಥ 99 ಜನ ಆತನ ಸಹೋದರರು ಅವರನ್ನು ಅಲ್ಲಿ ಕೊಂದು ಬಿಡ್ತಾನೆ. ಅಲ್ಲಿಗೆ ಆ 100 ಜನರು ಸತ್ತೋದ್ರು. ಆ ಸಮಯದಲ್ಲಿ ಅಲ್ಲಿ ಬಂದಂತಹ ವಸಿಷ್ಠ ಮಹರ್ಷಿಗಳು ಅದನ್ನು ನೋಡಿ ಅವರಿಗೆ ತುಂಬ ರೀತಿಯಲ್ಲಿ ದುಃಖ ಆಗತ್ತೆ. ಆ ಸಮಯದಲ್ಲೂ ಕೂಡ ತಮ್ಮ ತಾಳ್ಮೆ ಅಥವಾ ಸಂಯಮವನ್ನು ಕಳೆದುಕೊಳ್ಳೋದಿಲ್ಲ. ಆ ನಂತರ ಕೆಲವು ದಿನಗಳಲ್ಲಿ ಮತ್ತೆ ಆತ ವಸಿಷ್ಠ ಮಹರ್ಷಿಗಳ ಎದುರಿಗೆ ಬಂದಾಗ ಆತನಲ್ಲಿದ್ದಂಥ ಎಲ್ಲ ಶಾಪವನ್ನು ಕೂಡ ಅವರು ನಾಶ ಮಾಡಿ ಆತನನ್ನು ಅನುಗ್ರಹಿಸಿದ್ರು ಅನ್ನುವಂಥದ್ದು ಪುರಾಣಗಳಲ್ಲಿ ಬರುತ್ತೆ. ಹಾಗೆಯೇ ವಸಿಷ್ಠ ಮಹರ್ಷಿಗಳ ಅನುಗ್ರಹದಿಂದ ಅಂದರೆ ನಿಯೋಗ ಪದ್ಧತಿಯಿಂದ ಆ ರಾಜ ಒಂದು ಮಗುವನ್ನು ಕೂಡ ಪಡೆದ ಅಂತ ಹೇಳ್ತಾರೆ. ಇದೆಲ್ಲ ವಿಚಾರಗಳನ್ನ ಹೇಳ್ತಾರೆ.
ಹುಡುಗನ ಗುರುಗಳು. ಅದನ್ನು ಕೇಳಿದ ಮೇಲೆ ಆ ಹುಡುಗ ಅವನೇ ಪರಾಶರ. ಆ ಪರಾಶರರಿಗೆ ಅನಿಸುತ್ತೆ, ನಾನು ರಾಕ್ಷಸರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಈ ಜಗತ್ತಿನಿಂದ. ಯಾಕೆ ಅಂತಂದರೆ ಅವರು ಇದ್ದರೆ ಎಲ್ಲ ಸಜ್ಜನರಿಗೂ ತೊಂದರೆ ಬರುತ್ತೆ. ಸರಿ, ಈಗ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಒಂದು ದೊಡ್ಡ ಯಾಗವನ್ನು ಕೈಗೊಳ್ತಾನೆ. ಎಲ್ಲ ರಾಕ್ಷಸರನ್ನು ಅದಕ್ಕೆ ಆಹ್ವಾನಿಸಿ ಅವರನ್ನೆಲ್ಲರನ್ನು ಕೂಡ ಆಹುತಿ ಕೊಡೋದಕ್ಕೆ ಪ್ರಾರಂಭಿಸ್ತಾನೆ. ಈ ವಿಷಯ ವಸಿಷ್ಠ ಮಹರ್ಷಿಗಳಿಗೆ ಗೊತ್ತಾಗುತ್ತೆ. ವಸಿಷ್ಠ ಮಹರ್ಷಿಗಳಿಗೆ ಗೊತ್ತಾಗ್ತಿದ್ದ ಹಾಗೇನೆ ಅವರು ಬಂದು ಆತನ ಒಂದು ಆ ಮಹಾನ್ ಯಾಗವನ್ನು ತಡೀತಾರೆ. ಅವ್ರು ಹೇಳ್ತಾರೆ, ರಾಕ್ಷಸರ ಸಂತತಿಯನ್ನು ನಾಶ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾವು ನಾಶ ಮಾಡಬೇಕು ಅಂತ ಇದ್ದರೆ ರಾಕ್ಷಸರನ್ನೆಲ್ಲ, ಆ ರಾಕ್ಷಸ ಮನೋಭಾವವನ್ನು ನಾವು ನಾಶ ಮಾಡಬೇಕು, ಅವರನ್ನು ಬದುಕೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಆತನ ಮನ ಪರಿವರ್ತನೆಯನ್ನು ಮಾಡ್ತಾರೆ. ಹಾಗೂ ಆತನಿಗೆ ಇನ್ನೇನೇನು ಮಾಡಬೇಕು ತನ್ನ ಜೀವನದಲ್ಲಿ ಅಂತ ಹೇಳಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಈಗ ಆ ಬಾಲಕ ಅಂದರೆ ಪರಾಶರರಿಗೆ ಒಂದು ರೀತಿಯ ಒಳ್ಳೆಯ ಜ್ಞಾನೋದಯವಾಯಿತು. ಧರ್ಮ ಮಾರ್ಗದಿಂದ ನಾನು ಏನಾದರೂ ವಿಚಲಿತನಾಗ್ತಿದ್ದೀನೇನೋ ಅಂತ ಆತನಿಗೆ ಮನಸ್ಸಿಗೆ ಭಯ ಆಯಿತು. ಇಡೀ ಸಮಾಜವೇ ವಿಚಲಿತವಾಗ್ತಾ ಇದೆ ಅನ್ನುವಂಥ ಒಂದು ಸತ್ಯವೂ ಕೂಡ ಅವರ ಅರಿವಿಗೆ ಬಂತು. ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿ ಅವರು ಜನರನ್ನೆಲ್ಲ ಸೇರಿಸ್ತಾ ಒಂದು ಧಾರ್ಮಿಕ ಯುದ್ಧವನ್ನೇ ಮಾಡೋದಕ್ಕೆ ಪ್ರಾರಂಭಿಸಿದರು. ಆ ಧಾರ್ಮಿಕ ಯುದ್ಧ ಕಾರಣ ಏನು ಅಂತಂದರೆ, ಎಲ್ಲರನ್ನೂ ಧರ್ಮ ಮಾರ್ಗದಲ್ಲಿ ಕೊಂಡೊಯ್ಯೋದು, ಧರ್ಮ ಭ್ರಷ್ಟರಾದಂಥವರ ಮನ ಪರಿವರ್ತನೆಯನ್ನು ಮಾಡೋದು, ಈ ರೀತಿಯ ಮಹಾನ್ ಕ್ರಾಂತಿಯನ್ನು ಪ್ರಾರಂಭಿಸ್ತಾರೆ. ಸಾಮಾನ್ಯವಾಗಿ ಯಾರಾದರೂ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ತಲುಪ್ತಾ ಇದ್ದಾರೆ, ಒಳ್ಳೆಯದಾದಂಥ ಕಾರ್ಯವನ್ನು ತೊಡಗಿದ್ದಾರೆ ಅಂತಂದರೆ ಬಹಳಷ್ಟು ಜನ ವಿರೋಧಿಗಳಾಗುವುದು ಸಹಜ. ಬಹಳಷ್ಟು ಜನ ಹಿಂಬಾಲಕರು ಇರ್ತಾರೆ, ವಿರೋಧಿಗಳೂ ಆಗ್ತಾರೆ. ಅದೇ ರೀತಿಯಲ್ಲಿ ಪರಾಶರರಿಗೆ ಬಹಳಷ್ಟು ಜನ ವಿರೋಧಿಗಳಾಗ್ಬಿಟ್ರು. ಆ ವಿರೋಧಿಗಳು ಅವರನ್ನು ಹಾಗೇ ಬಿಡಲಿಲ್ಲ. ಅವರ ಆಶ್ರಮದ ಮೇಲೆ ದಾಳಿ ಮಾಡಿ ಆ ಪರಾಶರರ ಮೇಲೂ ಕೂಡ ದಾಳಿ ಮಾಡ್ತಾರೆ. ಆ ದಾಳಿಯ ಸಮಯದಲ್ಲಿ ಅವರ ಒಂದು ಕಾಲು ಸಂಪೂರ್ಣ ಜರ್ಜರಿತವಾಗಿಬಿಡುತ್ತೆ, ಸಂಪೂರ್ಣ ಗಾಯದಿಂದ ಕೂಡುತ್ತೆ. ಹೇಗಿತ್ತು ಅಂತಂದರೆ ಅವರಿಗೆ ನಡೆಯೋದಕ್ಕೆ ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ಅವರ ಶಿಷ್ಯರೆಲ್ಲ ಸೇರಿಕೊಂಡು ಅವರನ್ನು ಒಂದು ಸಣ್ಣದಾದಂತಹ ದೋಣಿಯಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಯಮುನಾ ದ್ವೀಪದ ಕಡೆಗೆ ಅವರು ಹೊರಡ್ತಾರೆ. ಈ ರೀತಿಯಲ್ಲಿ ಹೊರಟಾಗ ವೈರಿಗಳ ಕೈಗೆ ಇವರು ಸಿಗೋದಿಲ್ಲ. ಹಾಗೆ ಹೋಗ್ತಾ ಇದ್ದಂಥ ಸಮಯದಲ್ಲಿ ಇವರ ಕಾಲನ್ನು ಗುಣಪಡಿಸಬೇಕು ಅಂತಂದರೆ ಸರಿಯಾದಂಥ ಆರೈಕೆಯ ಅವಶ್ಯಕತೆ ಇದೆ. ಆ ಆರೈಕೆ ಆಗಬೇಕು ಅಂತಂದರೆ ಯಾವುದಾದ್ರೂ ತಟಸ್ಥ ಸ್ಥಳದಲ್ಲಿ ಇದ್ದು ಆರೈಕೆಯನ್ನು ಮಾಡ್ಕೋಬೇಕು. ಈಗ ಏನು ಮಾಡೋದು ಅಂತ ಯೋಚನೆ ಮಾಡಿ ಆ ಪರಾಶರರನ್ನು ಒಂದು ದಡಕ್ಕೆ ತಗೊಂಡೋಗಿ ಬಿಡ್ತಾರೆ. ಅಲ್ಲಿ ದಾಶರಾಜ ಅಂತ ಒಬ್ಬ ಮೀನುಗಾರರ ರಾಜ ಇದ್ದ. ಅಂದರೆ ಮೀನುಗಾರರ ಸಮೂಹಕ್ಕೆ ಒಬ್ಬ ಅಧಿಪತಿಯಾಗಿದ್ದ ಅಥವಾ ನಾಯಕನಾಗಿದ್ದ. ಆತನನ್ನು ದಾಶರಾಜ ಅಂತ ಕರೀತಾ ಇದ್ರು. ಆತನ ಮನೆಗೆ ತಗೊಂಡೋಗಿ ಬಿಟ್ಟರು. ಆಗ ದಾಶರಾಜ ಮಹಾನ್ ಮಹರ್ಷಿಗಳು ಬಂದಿದ್ದಾರಲ್ಲ ಅಂತ ಹೇಳಿ ಅವರಿಗೆ ಆರೈಕೆ ಮಾಡ್ತಾ ಅವರ ಒಂದು ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋತಾನೆ. ಹಾಗೆಯೇ ಅವರ ಆರೈಕೆಗಾಗಿ ತನ್ನ ಮಗಳಾದಂತಹ ಮತ್ಸ್ಯಗಂಧಿಯನ್ನು, ಅಂದರೆ ಅವಳನ್ನು ಮತ್ಸ್ಯಗಂಧಿ ಅಂತ ಆಗಿನ ಕಾಲದಲ್ಲಿ ಕರೀತಾ ಇದ್ರು, ಆಕೆಯೇ ಸತ್ಯವತಿ, ಅವಳನ್ನು ನೇಮಿಸ್ತಾನೆ. ನೋಡು, ಇವರು ಮಹರ್ಷಿಗಳು, ಇವರ ಸೇವೆಯನ್ನು ಮಾಡೋದ್ರಿಂದಾಗಿ ನಿನ್ನ ಭವಿಷ್ಯ ಉಜ್ವಲವಾಗತ್ತೆ, ಅವರ ಸೇವೆಯನ್ನು ಮಾಡು, ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡು ಅಂತ ಹೇಳಿ ಆಕೆಯನ್ನು ಸಂಪೂರ್ಣವಾಗಿ ಅವರಿಗೆ ಒಪ್ಪಿಸ್ತಾನೆ. ಆಕೆಯೂ ಕೂಡ ಅವರಿಗೆ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಆದರೆ ಅವಳಲ್ಲಿರುವಂಥ ಒಂದು ಸಮಸ್ಯೆ ಏನು ಅಂತಂದರೆ, ಅವಳು ಎಷ್ಟೇ ದೂರದಲ್ಲಿದ್ದರೂ ಕೂಡ ಅವಳ ದೇಹದಿಂದ ಮೀನಿನ ಒಂದು ವಾಸನೆ ಬರ್ತಾ ಇರುತ್ತೆ. ಆ ಕಾರಣಕ್ಕೆ ಆ ದಿನಗಳಲ್ಲಿ ಅವಳನ್ನು ಮತ್ಸ್ಯಗಂಧಿ ಅಂತಲೇ ಕರೀತಾ ಇದ್ರು. ಅವಳ ಹೆಸರು ಸತ್ಯವತಿ ಆಗಿದ್ದರೂ ಕೂಡ ಅವಳನ್ನು ಗುರುತಿಸ್ತಾ ಇದ್ದಂಥ ಹೆಸರು ಮತ್ಸ್ಯಗಂಧಿ ಎನ್ನುವಂಥದ್ದು. ಮಹರ್ಷಿಗಳ ಸೇವೆಯನ್ನು ಮಾಡ್ತಾ ಇದ್ಲು. ಪ್ರತಿದಿನವೂ ಮಹರ್ಷಿಗಳ ಸಮೀಪ ಬರ್ತಾ ಇರೋದ್ರಿಂದಾಗಿ ಅವರಿಬ್ಬರಲ್ಲಿ ಒಂದು ಅನುರಾಗ ಅನ್ನುವಂಥದ್ದು ಹುಟ್ಟುತ್ತೆ. ಆ ಅನುರಾಗ ಅವರ ಒಂದು ದಾಂಪತ್ಯ ಜೀವನಕ್ಕೆ ಕಾರಣವಾಗುತ್ತೆ. ಹಾಗೆಯೇ ಮಹರ್ಷಿಗಳು ಅಲ್ಲೇ 1 ವರ್ಷಗಳ ಕಾಲ ಇರ್ತಾರೆ. ಆ ಸಮಯದಲ್ಲಿ ಸತ್ಯವತಿ ಅಥವಾ ಮತ್ಸ್ಯಗಂಧಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಜನಿಸಿದಂತಹ ಮಗು ಕೃಷ್ಣ ಅಂತ ಹೆಸರನ್ನು ಪಡ್ಕೊಳ್ಳುತ್ತೆ. ಆತ ಹುಟ್ಟಿದ್ದಲ್ಲಿ ಒಂದು ದ್ವೀಪದಲ್ಲಿ, ಆ ಯಮುನಾ ನದಿಯ ಒಂದು ದ್ವೀಪದಲ್ಲಿ ಹುಟ್ಟಿರೋ ಕಾರಣ ಆತನನ್ನು ಕೃಷ್ಣ ದ್ವೈಪಾಯನ ಅಂತ ಕರೆದ್ರು. ಕಾರಣ ಇಷ್ಟೇ, ಆ ಒಂದು ಸಮಯದಲ್ಲಿ ಸಾಕಷ್ಟು ಕೃಷ್ಣ ಅನ್ನುವಂಥ ಹೆಸರಿನವರು ಇದ್ದರು. ಅದರಲ್ಲಿ ಈ ಒಬ್ಬ ಬಾಲಕನನ್ನು ಗುರುತಿಸೋದು ಹೇಗೆ? ಒಂದೇ ಹೆಸರಿನವರು ತುಂಬ ಜನ ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಅವರ ಮನೆತನದ ಹೆಸರನ್ನು ಅಥವಾ ಅವರ ಒಂದು ಪೂರ್ವಜರ ಹೆಸರುಗಳನ್ನು ಅಥವಾ ಅವರ ಒಂದು ಸಾಧನೆಯ ಹೆಸರನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತೀವಿ ಆತನ ಹೆಸರಿನ ಜೊತೆಯಲ್ಲಿ, ಇಲ್ಲ ಅವರ ತಂದೆ ಹೆಸರನ್ನು ಸೇರಿಸ್ಕೊಂಡು ನಾವು ಗುರುತಿಸ್ತೀವಿ. ಆದರೆ ಆ ದಿನಗಳಲ್ಲಿ ಹಾಗಿರಲಿಲ್ಲ. ಪ್ರದೇಶದ ಹೆಸರನ್ನು ಕೂಡ ಸೇರಿಸ್ಕೊಂಡು ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತಾ ಇದ್ರು. ಆ ಕಾರಣಕ್ಕಾಗಿ ಆತನನ್ನು ಕೃಷ್ಣ ದ್ವೈಪಾಯನ ಅಂತ ಕರೆದ್ರು. ಈಗ ಪರಾಶರ ಮಹರ್ಷಿಗಳು ಅಲ್ಲಿಂದ ಹೊರಡುವಂಥ ಸಮಯ ಬಂತು.
ಪರಾಶರ ಮಹರ್ಷಿಗಳು ಹೊರಡ್ತಾರೆ. ಈಗ ಈ ವಿಚಾರದಲ್ಲಿ ಇದು ಮಹಾಭಾರತದಲ್ಲಿ ಉಲ್ಲೇಖವಾಗಿರುವಂತಹ ವಿಷಯ. ಈಗ ಇದನ್ನೇ ನಾವು ಸ್ವಲ್ಪ ಪೌರಾಣಿಕವಾಗಿ ನೋಡ್ತೀವಿ ಅಂತಂದರೆ, ಅಂದರೆ ಇಲ್ಲಿ ವೇದವ್ಯಾಸರ ಹುಟ್ಟುವಿಕೆಯ ಬಗ್ಗೆ ನಾವು ನೋಡ್ತೀವಿ ಅಂತಂದರೆ, ಅಲ್ಲಿ ಪುರಾಣದಲ್ಲಿಯೂ ಕೂಡ ಸಾಮಾನ್ಯವಾದ ವಿಚಾರ ಇಲ್ಲ. ಅಲ್ಲಿಯೂ ಕೂಡ ಹೇಳ್ತಾರೆ, ಈ ಸತ್ಯವತಿ ಅಂತಂದರೆ ಆಕೆ ಸಾಮಾನ್ಯದವಳಲ್ಲ, ಅವಳು ಸಾಮಾನ್ಯವಾದಂತಹ ಒಬ್ಬ ಮೀನುಗಾರರ ಮನೆಯಲ್ಲಿ ಹುಟ್ಟಿದಂಥವಳಲ್ಲ, ಅವಳ ಹಿನ್ನೆಲೆಯೇ ತುಂಬ ದೊಡ್ಡದಾಗಿತ್ತು. ಆ ಹಿನ್ನೆಲೆಯ ಪ್ರಕಾರ ಏನು ಅಂತಂದರೆ, ಆಕೆ ಪಿತೃದೇವತೆಗಳ ಒಂದು ಕುಟುಂಬಕ್ಕೆ ಸೇರಿರುವಂಥವಳು. ಅಲ್ಲಿ ಆಕೆ ಏನೋ ಒಂದು ಅಪರಾಧವನ್ನು ಮಾಡಿದ ಕಾರಣ ಆಕೆಗೊಂದು ಶಾಪ ಬರುತ್ತೆ. ಆ ಶಾಪದ ಪ್ರಯುಕ್ತ ಆಕೆ ಭೂಮಿಯಲ್ಲಿ ಹುಟ್ಟಬೇಕು ಅಂತ ಒಂದು ಶಾಪ. ಅದೇ ಸಮಯದಲ್ಲಿ ದೇವಲೋಕದಲ್ಲಿ ನೃತ್ಯದ ಸಮಯದಲ್ಲಿ ಒಬ್ಬ ಅಪ್ಸರೆ ತನ್ನ ಒಂದು ಅರಿವಿಗೆ ಬಾರದೇ ಒಂದು ತಪ್ಪನ್ನು ಮಾಡಿಬಿಟ್ಲು. ಆ ತಪ್ಪು ಹೇಗಿತ್ತು ಅಂತಂದರೆ, ಅವಳ ನೃತ್ಯದಲ್ಲಿ ಕೆಲವೊಂದಿಷ್ಟು ತಪ್ಪು ಹೆಜ್ಜೆಗಳನ್ನು ಇಟ್ಟುಬಿಟ್ಲು. ಹಾಗಾಗಿ ಅವಳಿಗೆ ಒಂದು ಶಾಪ ಬಂದಿತ್ತು ಅಲ್ಲಿರುವಂಥ ಅಪ್ಸರೆಗೆ. ಆ ಅಪ್ಸರೆಯಿಂದ ಏನಾಯಿತು, ಅದ್ರಿಕಾ ಅನ್ನುವಂಥ ಒಂದು ಅಪ್ಸರೆ, ಆ ಅಪ್ಸರೆಯಿಂದ ಆಗಿದ್ದ ತಪ್ಪು ಏನಾಗಿತ್ತು ಅಂತಂದರೆ, ನೃತ್ಯದಲ್ಲಿ ತನ್ನ ಹೆಜ್ಜೆಯನ್ನು ಇಡಬೇಕಾದ್ರೆ ಕೆಲವೊಂದಿಷ್ಟು ಹೆಜ್ಜೆ ಇಡುವಂಥ ಒಂದು ಪದ್ಧತಿ ಇರುತ್ತೆ, ಅದರೊಳಗೇನೋ ಒಂದಿಷ್ಟು ಸಮಸ್ಯೆಯನ್ನು ಆಕೆ ಮಾಡಿದ್ಲು. ಹಾಗಾಗಿ ಅವಳಿಗೆ ಶಾಪ ಸಿಕ್ತು, ನೀನು ಮೀನಾಗಿ ಭೂಲೋಕದಲ್ಲಿ ಹುಟ್ಟು ಅಂತ. ಈ ರೀತಿಯಲ್ಲಿ ಒಂದು ಕಡೆಗೆ ಪಿತೃದೇವತೆಗಳ ಪುತ್ರಿ, ಅವಳಿಗೂ ಭೂಲೋಕದಲ್ಲಿ ಹುಟ್ಟು ಅಂತ ಶಾಪ ಬಂದಿದೆ. ಇನ್ನೊಂದು ಕಡೆಗೆ ಅಪ್ಸರೆ, ಅವಳಿಗೂ ಭೂಲೋಕದಲ್ಲಿ ಮೀನಾಗಿ ಹುಟ್ಟು ಅನ್ನುವಂಥ ಒಂದು ಶಾಪ ಬಂದಿದೆ. ಇವರಿಬ್ಬರು ಇವಾಗ ಭೂಲೋಕಕ್ಕೆ ಬರಲೇಬೇಕಾದಂಥ ಪರಿಸ್ಥಿತಿ. ಅದೇ ಸಮಯದಲ್ಲಿ ಇನ್ನೊಬ್ಬ ರಾಜ ಇದ್ದ. ಆ ರಾಜ, ಭೂಲೋಕದಲ್ಲಿದ್ದಂಥ ರಾಜ, ಮಹಾನ್ ಧಾರ್ಮಿಕ ಒಂದು ನಿಷ್ಠೆಯನ್ನು ಹೊಂದಿರುವಂತಹ ರಾಜ. ಆತನಿಗಿದ್ದಂಥ ಒಂದು ಹವ್ಯಾಸ ಅಂತಂದರೆ ಬೇಟೆಯಾಡೋದು. ಈ ರೀತಿಯಲ್ಲಿ ಬೇಟೆ ಆಡ್ತಾ ಆತ ಎಷ್ಟೆಷ್ಟೋ ದಿನಗಳ ಕಾಲ ಮನೆಯಿಂದ ಹೊರಗಿದ್ದು ಬಿಡ್ತಾ ಇದ್ದ. ಹಾಗೆಯೇ ಒಮ್ಮೆ ಬೇಟೆ ಆಡ್ತಾ ಕಾಡಲ್ಲಿದ್ದಾನೆ, ತುಂಬ ದಿನಗಳು ಕಳೀತಾ ಇದೆ. ಕಾಡಿನಲ್ಲಿ ಆತ ನಿದ್ರಿಸ್ತಾ ಇರಬೇಕಾದ್ರೆ ತನ್ನ ಪತ್ನಿಯನ್ನು ನೆನಪಿಸ್ಕೋತಾ, ಯಾಕೆಂದರೆ ತುಂಬ ದಿನಗಳು ಅವಳಿಂದ ದೂರ ಇದ್ದಾನೆ. ಆ ರೀತಿ ನೆನಪಿಸ್ಕೋತಾ ಇರಬೇಕಾದ್ರೆ ಆತನ ಒಂದು ವೀರ್ಯ ಸ್ಖಲನವಾಗಿಬಿಡುತ್ತೆ. ಆಗ ಅವನು ಮಹಾನ್ ರಾಜ, ಮಹಾನ್ ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರುವಂಥವನು. ಅವನಿಗೆ ಅನಿಸುತ್ತೆ, ನನ್ನ ವೀರ್ಯ ಈ ರೀತಿಯಲ್ಲಿ ವ್ಯರ್ಥವಾಗೋದು ಸರಿಯಲ್ಲ, ನಾನು ಇದನ್ನು ನನ್ನ ಪತ್ನಿಗೆ ಕಳಿಸ್ಕೊಡ್ಬೇಕು. ಯಾರು ತಗೊಂಡು ಹೋಗೋದಕ್ಕೆ ಸಾಧ್ಯ, ಅದನ್ನು ಶೀಘ್ರವಾಗಿ ತಗೊಂಡು ಹೋಗುವಂಥ ಸಾಮರ್ಥ್ಯ ಯಾರಿಗಿದೆ ಅಂತ ಹೇಳಿ ಅಲ್ಲೇ ಇದ್ದಂಥ ಒಂದು ಗರುಡ ಪಕ್ಷಿಯನ್ನು ವಿನಂತಿಸ್ಕೋತಾನೆ. ಗರುಡ ಪಕ್ಷಿ ತನ್ನ ಬಾಯಿಯಲ್ಲಿ ಆ ವೀರ್ಯವನ್ನು ಇಟ್ಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಇನ್ನೊಂದು ಗರುಡ ಪಕ್ಷಿಯ ಜೊತೆಯಲ್ಲಿ ಅದಕ್ಕೆ ಒಂದು ವಾಗ್ವಾದ ನಡೆಯುತ್ತೆ. ಬಾಯಲ್ಲಿ ಇಟ್ಕೊಂಡಾಗ ವಾಗ್ವಾದ ಮಾಡಬೇಕು ಅಂತಂದರೆ ಬಾಯಲ್ಲಿದ್ದಂಥ ವಸ್ತು ಹೊರಗಡೆ ಬೀಳೋದು ಸಹಜ. ಹಾಗೆಯೇ ಅದು ಕೆಳಗೆ ಬೀಳ್ತಿದ್ದಾಗೇನೆ ಅಲ್ಲೇ ಇದ್ದಂತಹ ಮತ್ಸ್ಯ ಅದನ್ನು ತಿಂದು ಬಿಡುತ್ತೆ. ತಿಂದಾಗ ನಂತರ ಆ ಒಂದು ಮತ್ಸ್ಯ ಗರ್ಭವತಿಯಾಗತ್ತೆ. ಅದು ಮೀನುಗಾರರಿಗೆ ಸಿಕ್ಕಿ, ಆ ಮೀನುಗಾರರು ಆ ಒಂದು ಮತ್ಸ್ಯವನ್ನು ತಂದು ಕತ್ತರಿಸಿದಾಗ ಒಳಗಡೆಗೆ ಒಂದು ಗಂಡು ಮತ್ತೊಂದು ಹೆಣ್ಣು, ಎರಡು ಭ್ರೂಣಗಳು, ಎರಡು ಚಿಕ್ಕ ಚಿಕ್ಕ ಮಗುಗಳಿರೋದು ಕಂಡು ಬರುತ್ತೆ. ಆ ಮಗುಗಳನ್ನು ತಗೊಂಡು ಅಲ್ಲಿದ್ದಂಥ ರಾಜನ ಬಳಿ ಹೋಗ್ತಾರೆ ಮೀನುಗಾರರು. ತಗೊಂಡು ಹೋಗ್ತಿದ್ದಾಗೆ ರಾಜನಿಗೆ ಆಶ್ಚರ್ಯ ಆಗುತ್ತೆ, ಎಂತಹ ಒಂದು ತೇಜಸ್ಸಿದೆಯಲ್ಲ ಇಬ್ಬರು ಒಂದು ಬಾಲಕ ಇನ್ನೊಂದು ಬಾಲಕಿಯರಲ್ಲಿ ಅಂತ. ರಾಜನಿಗೆ ಮಕ್ಕಳು ಇರೋದಿಲ್ಲ. ಆತ ಯೋಚನೆ ಮಾಡ್ತಾನೆ, ಈ ಒಂದು ಮಗುವನ್ನು ನಾನೇ ಇಟ್ಕೋತೀನಿ, ಅದರಲ್ಲೂ ಗಂಡು ಮಗುವನ್ನು ನಾನೇ ಇಟ್ಕೋತೀನಿ, ನನ್ನ ಸಾಮ್ರಾಜ್ಯಕ್ಕೆ ಅಧಿಪತಿಯನ್ನು ಮಾಡ್ತೀನಿ, ನೀವು ನಮಗೆ ತಂದು ಕೊಟ್ಟಿದ್ದಕ್ಕಾಗಿ ಈ ಒಂದು ಹೆಣ್ಣು ಮಗುವನ್ನು ನೀವು ಇಟ್ಕೊಳ್ಳಿ ಅಂತ ಹೇಳಿ ಆ ಮೀನುಗಾರರಿಗೆ ಕೊಟ್ಟು ಕಳಿಸ್ತಾನೆ. ಆ ಮೀನುಗಾರರು ತಗೊಂಡು ಹೋದಂತಹ ಮಗುವೇ ಸತ್ಯವತಿ ಅಂತ ಹೇಳಿ ಪೌರಾಣಿಕ ಕಥೆ ಹೇಳುತ್ತೆ. ಇನ್ನೊಂದು ಮಹಾಭಾರತದಲ್ಲಿ ಉಲ್ಲೇಖವಾಗಿರುವಂಥ ಕಥೆ ಬೇರೆ. ಈ ರೀತಿಯಲ್ಲಿ ಏನೇ ಆದರೂ ಕೂಡ ನಮಗೆ ಬರುವಂತಹ ವಿಚಾರ, ಸತ್ಯವತಿ ಅಂತಂದರೆ ಆಕೆ ಸಾಮಾನ್ಯ ಸ್ತ್ರೀ ಅಲ್ಲ, ಮಹಾನ್ ತಪಸ್ವಿನಿ, ಮಹಾನ್ ಆದರ್ಶ ನಾರಿ ಅಂತ ಗೊತ್ತಾಗುತ್ತೆ. ಇಂತಹ ಸತ್ಯವತಿ ಹಾಗೂ ಪರಾಶರರ ಸಮ್ಮಿಲನದಿಂದ ಹುಟ್ಟಿರುವಂತಹ ಮಗುವೇ ಈ ವೇದವ್ಯಾಸರು. ಇದರ ಬಗ್ಗೆ ಇನ್ನೂ ಬೇರೆ ಬೇರೆ ಪುರಾಣಗಳನ್ನು ನಾವು ನೋಡ್ತಾ ಹೋದಾಗ ಬಹಳಷ್ಟು ವಿಷಯಗಳು ಬರ್ತಾ ಇರುತ್ತೆ. ಅದರ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳನ್ನು ಕೂಡ ಮಾಡ್ತಾರೆ. ವ್ಯಾಖ್ಯಾನಗಳನ್ನು ಬರೀಬೇಕಾದ್ರೆ ಉಪಪುರಾಣಾದಿಗಳು ಹಾಗೂ ಕೆಲವೊಂದಿಷ್ಟು ಜನಪದ ಕಥೆಗಳನ್ನೆಲ್ಲ ತಗೊಂಡು ಬೇರೆ ಬೇರೆ ವಿಚಾರಗಳನ್ನು ಕೂಡ ಇದರಲ್ಲಿ ಸೇರಿಸ್ತಾರೆ. ಆದರೆ ನಮಗೆ ಸಮಯಾಭಾವದಿಂದ ಆ ಎಲ್ಲ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ವೇದವ್ಯಾಸರ ಬಗ್ಗೆ ನಾವು ಇನ್ನೂ ಮುಂದೆ ನೋಡ್ತಾ ಹೋಗೋಣ. ಈಗ ವೇದವ್ಯಾಸರ ಒಂದು ಜನ್ಮ ಆಗಿರೋದೆಲ್ಲಿ, ಒಂದು ದ್ವೀಪದಲ್ಲಿ. ಈಗ ಪರಾಶರರ ಕಾಲು ಕೂಡ ಈಗ ಗುಣ ಆಗ್ತಾ ಬಂತು. ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನೋಡಬೇಕಾಗಿದೆ. ಈ ಪರಾಶರರು ಸಾಮಾನ್ಯ ಋಷಿಗಳಲ್ಲ. ಅವರು ಒಮ್ಮೆ ವಿಷ್ಣುವನ್ನು ಕುರಿತು ತುಂಬ ದೊಡ್ಡದಾದಂತಹ ತಪಸ್ಸನ್ನು ಆಚರಿಸಿದರು. ಕಠೋರವಾದ ತಪಸ್ಸು.
ಆ ಕಠೋರವಾದ ತಪಸ್ಸಿಗೆ ವಿಷ್ಣುವೇ ಕರಗಿ ಅವರೆದುರಿಗೆ ಪ್ರತ್ಯಕ್ಷನಾದನಂತೆ. ಸಾಮಾನ್ಯವಾಗಿ ವಿಷ್ಣುವನ್ನು ಒಲಿಸಿಕೊಂಡು ಅವನಿಂದ ವರವನ್ನು ಪಡೆಯುವಂತಹದ್ದು ತುಂಬ ಕಷ್ಟಕರವಾದಂತಹ ಕೆಲಸ. ಅದೇ ಶಿವನನ್ನು ಒಲಿಸ್ಕೊಳ್ಬಹುದು ಅಥವಾ ಬೇರೆ ಇತರೆ ದೇವತೆಗಳನ್ನು ಒಲಿಸ್ಕೊಂಡು ನಾವು ಬೇಕಾದಂತಹ ವರವನ್ನು ಪಡಿಬಹುದು ಸ್ವಲ್ಪ ಸಮಯದಲ್ಲಿ. ಆದರೆ ವಿಷ್ಣುವನ್ನು ಒಲಿಸ್ಕೋಬೇಕು ಅಂತಂದರೆ ಆ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿರಬೇಕು. ಹಾಗೂ ಬಹಳಷ್ಟು ತಾಳ್ಮೆ ಸಂಯಮಗಳಿದ್ದಾಗ ಮಾತ್ರ ವಿಷ್ಣುವಿನ ಒಂದು ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಸಾಧ್ಯ. ಅಂತಹ ಪಾತ್ರಕ್ಕೊಳಗಾದಂತಹ ಪರಾಶರ ಮಹರ್ಷಿಗಳು ಆತನಲ್ಲಿ ಕೇಳಿದ್ದು ಒಂದೇ ಅಂತೆ, ನೀನೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ. ಆಗ ಅವರು ಒಂದು ಅನುಗ್ರಹವನ್ನು ಕೂಡ ಮಾಡಿದ್ರಂತೆ, ಖಂಡಿತವಾಗಿಯೂ ನಾನು ನಿನ್ನ ಮಗನಾಗಿ ಹುಡ್ತೀನಿ, ಯಾವಾಗ ನಿನ್ನ ಒಂದು ಸಮಾಗಮ ಸತ್ಯವತಿಯ ಜೊತೆಯಲ್ಲಿ ಆಗುತ್ತೋ ಆಗ ನಾನು ನಿನ್ನ ಮಗನಾಗಿ ಹುಡ್ತೀನಿ ಅಂತ ಹೇಳಿದ್ರಂತೆ. ಅದನ್ನೂ ಕೂಡ ಈ ಪರಾಶರರು ಸತ್ಯವತಿಗೆ ತಿಳಿಸ್ತಾರೆ ಮಗುವನ್ನು ಪಡೆಯುವಂಥ ಸಮಯದಲ್ಲಿ. ಇದೆಲ್ಲ ಒಂದು ಹಿನ್ನೆಲೆಯನ್ನು ಹೊಂದಿ ಈ ವೇದವ್ಯಾಸರು ಹುಟ್ಟಿದ್ರು ಅಂತ ನಾವು ತಿಳಿಯಬಹುದು. ಇಂತಹ ವೇದವ್ಯಾಸರು ಬಾಲ್ಯದಿಂದಲೂ ಕೂಡ ಪ್ರತಿಭಾವಂತ. ಯಾವ ರೀತಿಯ ಪ್ರತಿಭಾವಂತರಾಗಿದ್ರು ಅಂತಂದರೆ, ಯಾವ ಗುರುಗಳು ಕಲಿಸದೇ ಹೋದರೂ ಕೂಡ ಅವರು ಎಲ್ಲ ವಿದ್ಯೆಯನ್ನು ಕೂಡ ಕರತಲಾ ಮೂಲಕ ಮಾಡ್ಕೊಂಡಿದ್ರು. ಹೀಗಿರಬೇಕಾದ್ರೆ ಯಾವಾಗಲೂ ಅವರ ತಾಯಿ ಹತ್ರ ಕೇಳ್ತಾ ಇರೋರಂತೆ, ನನ್ನ ತಂದೆ ಯಾರು, ಯಾವಾಗ ಬರ್ತಾರೆ? ತಾಯಿ ಯಾವಾಗಲೂ ಹೇಳ್ತಾ ಇರೋದು ಒಂದೇ ಮಾತು, ನಿನ್ನ ತಂದೆ ಸಾಮಾನ್ಯರಲ್ಲ, ಸಾಕ್ಷಾತ್ ಸರಸ್ವತೀ ದೇವಿಯ ವರಪುತ್ರ ಅಥವಾ ಸರಸ್ವತೀ ದೇವಿಯ ವರದಿಂದ ಹುಟ್ಟಿರುವಂಥವ್ರು ಅಂತ ನಾವು ಹೇಳಿದ್ರು ತಪ್ಪಾಗಲಾರದು. ಅಂತಹ ಮಹಾನ್ ಜ್ಞಾನಿಗಳು, ಮಹಾನ್ ತಪಸ್ವಿಗಳು, ಇಂತಹ ಮಹಾನ್ ಮಹರ್ಷಿಗಳ ಪುತ್ರ ನೀನು ಅಂತ ಆತನಿಗೆ ಯಾವಾಗಲೂ ಹೇಳ್ತಾ ಇದ್ರು. ಇದನ್ನು ಕೇಳ್ತಾ ಆತನಿಗೆ ಒಂದು ರೀತಿ ಕುತೂಹಲ, ಹೇಗಿರ್ಬೋದು ನನ್ನ ತಂದೆ, ಯಾವ ರೀತಿಯಲ್ಲಿ ಅವ್ರ ಹತ್ರ ನಾನು ವಿಚಾರಗಳನ್ನು ತಿಳ್ಕೋಬಹುದು, ಯಾವ ರೀತಿಯಲ್ಲಿ ನಾನು ಅವರನ್ನು ಮಾತನಾಡಿಸೋದು, ಈ ರೀತಿಯಲ್ಲಿ ಸಾಕಷ್ಟು ಗೊತ್ತಿಲ್ಲದೆ ಇರುವಂಥ ವಿಚಾರದ ಬಗ್ಗೆ ಬಹಳಷ್ಟು ಕಲ್ಪನೆಗಳು ಬರೋದು ಮಾನವ ಸಹಜ ಗುಣ. ಹಾಗೇನೆ ಆ ಬಾಲಕನಲ್ಲಿಯೂ ಕೂಡ ಸಾಕಷ್ಟು ಕುತೂಹಲಗಳು ಮೂಡಿತ್ತು ತನ್ನ ತಂದೆಯನ್ನು ಮಾತನಾಡಿಸುವ ವಿಚಾರವಾಗಿ. ಹಾಗೆಯೇ 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು. ಹಾಗೆ ಕೆಲವು ವರ್ಷಗಳು ಕಳೆದ ನಂತರ ಒಂದು 7 ವರ್ಷ ಆದಾಗ ವಸಿಷ್ಠ ಮಹರ್ಷಿಗಳು ಇದ್ದಂತಹ ಆ ಒಂದು ದ್ವೀಪಕ್ಕೆ ಪುನಃ ಪರಾಶರರ ಆಗಮನವಾಗುತ್ತೆ. ಬರ್ತಾ ಇದ್ದಾಗೇನೆ ತಾಯಿ ಆ ಮಗುವಿನ ತಂದೆಯನ್ನು ಪರಿಚಯಿಸ್ತಾರೆ. ಪರಿಚಯಿಸಿದ ಕ್ಷಣದಿಂದ ಆತ ತನ್ನ ತಂದೆಯನ್ನು ಬಿಟ್ಟು ಆ ಕಡೆ ಈ ಕಡೆ ಅಲ್ಗಾಡ್ತಾ ಇಲ್ಲ. ಹೇಗಿತ್ತು ಅವರಿಬ್ಬರ ಪುತ್ರ ಮತ್ತು ಪಿತೃ ಒಂದು ಸಮಾಗಮ ಅಂತಂದರೆ, ತನಗೆ ಗೊತ್ತಿರುವಂಥ ಎಲ್ಲ ವಿಚಾರಗಳನ್ನು ತಂದೆ ಹತ್ರ ಹೇಳೋದು, ಅದ್ರ ಬಗ್ಗೆ ತನಗಿರುವಂಥ ಪ್ರಶ್ನೆಗಳನ್ನು ಕೇಳೋದು, ಅವರಿಂದ ಉತ್ತರವನ್ನು ಪಡೆಯೋದು, ಅದನ್ನು ಹೇಗೆ ಏಕಪಾಟಿಯಾಗಿ ಒಮ್ಮೆ ಅವರು ಹೇಳಿದರು ಅಂತಂದರೆ ಆತನ ಮನಸ್ಸಿನಿಂದ ಆ ಉತ್ತರ ಯಾವತ್ತೂ ಅಳಿಸೋಗೋದಿಲ್ಲ, ಅಷ್ಟು ಅಚ್ಚಳಿಯದಂತೆ ಕೂತು ಬಿಡ್ತಾ ಇತ್ತಂತೆ. ಅಂತಹ ಮಹಾನ್ ಮೇಧಾ ಸ್ವರೂಪಿಯಾದಂತಹ ವೇದವ್ಯಾಸರು ತನ್ನ ತಂದೆಯ ಒಂದು ಮನಸ್ಸನ್ನು ಗೆಲ್ಲೋದಕ್ಕೆ ಕೆಲವೇ ಕ್ಷಣಗಳನ್ನು ತಗೊಂಡ್ರು ಅಂತ ಹೇಳ್ತಾರೆ. ತಂದೆಗೂ ಮಗನ ಮೇಲೆ ತುಂಬ ಪ್ರೀತಿ, ಎಷ್ಟು ಚೆನ್ನಾಗಿ ತಿಳ್ಕೊತಾ ಇದ್ದಾನಲ್ಲ, ಎಷ್ಟೋ ಶಿಷ್ಯರಿದ್ದಾರೆ ನನಗೆ, ಆದರೆ ಈ ಮಗನಲ್ಲಿ ಇದ್ದಂತಹ ಒಂದು ಜ್ಞಾನ ಬೇರೆ ಎಲ್ಲೂ ನನಗೆ ಕಾಣ್ತಾ ಇಲ್ವಲ್ಲ ಅಂಥೇಳಿ ಅವರು ಕೂಡ ತುಂಬ ಖುಷಿಪಟ್ಟರು. ಈ ರೀತಿ ಕೆಲವು ದಿನಗಳಾಯಿತು. ಅವರ ತಂದೆಯಲ್ಲಿ ಬಂದಿದ್ದು ಕೇವಲ 2-3 ದಿನಗಳು ಇರಬೇಕು ಅಂತ, ಆದರೆ ಅವ್ರಿಗೆ ಗೊತ್ತಿಲ್ಲದೆ 2-3 ತಿಂಗಳುಗಟ್ಟಲೆ ಅಲ್ಲೇ ಉಳಿದು ಬಿಟ್ರಂತೆ. ಆ 3 ತಿಂಗಳುಗಳಲ್ಲಿ ಸಾಕಷ್ಟು ವಿಷಯಗಳನ್ನು ಮಗನಿಗೆ ಕಲಿಸಿದ್ರು. ಆದರೆ ಮಗನ ಪ್ರಶ್ನೆಗಳು ಇನ್ನೂ ಮುಗೀತಾ ಇಲ್ಲ, ತುಂಬ ವಿಷಯಗಳಿದೆ. ಈಗ ತಂದೆ ಒಂದು ದಿನ ತೀರ್ಮಾನ ಮಾಡ್ತಾರೆ, ನಾನು ಇಲ್ಲಿಂದ ಹೊರಡಬೇಕು, ಲೋಕ ಸಂಚಾರ ಮಾಡಬೇಕು. ಹೇಳಿದರು ಹೆಂಡತಿ ಹತ್ರ, ನಾನು ಹೊರಡ್ತಾ ಇದ್ದೀನಿ, ಮಗನನ್ನು ಚೆನ್ನಾಗಿ ನೋಡ್ಕೋ ಅಂತ. ಮಗನಿಗೆ ವಿಷಯ ಕೇಳ್ತು, ಆತ ಅಲ್ಲೇ ಅಳೋದಕ್ಕೆ ಪ್ರಾರಂಭಿಸ್ಬಿಡ್ತಾನೆ. ನಾನು ನಿಮ್ಮ ಜೊತೆ ಬರಲೇಬೇಕು, ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ. ತಂದೆ ಹೇಳ್ತಾರೆ, ಇಲ್ಲ ಆ ಥರ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಒಂದೇ ಪ್ರದೇಶದಲ್ಲಿ ನಿಲ್ಲಲ್ಲ, ಯಾವುದ್ಯಾವುದೋ ಪ್ರದೇಶಗಳಿಗೆ ಹೋಗಬೇಕಾಗತ್ತೆ, ಊಟ ಸಿಗತ್ತೆ ಅಂತಲೂ ನಾವು ಹೇಳಲಿಕ್ಕಾಗೋದಿಲ್ಲ, ಜೀವನ ತುಂಬ ಕಷ್ಟಕರವಾಗಿರುತ್ತೆ. ಹಾಗಾಗಿ ಬೇಡ, ನೀನು ಇನ್ನೂ ಚಿಕ್ಕ ಬಾಲಕ, ದಯವಿಟ್ಟು ನಮ್ಮ ಹಿಂದೆ ಬರಬೇಡ, ಹಠ ಮಾಡಬೇಡ, ಇನ್ನೂ ಸ್ವಲ್ಪ ನೀನು ದೊಡ್ಡವನಾಗು, ಇನ್ನೂ ನಿನಗೆ ಹೆಚ್ಚಿನ ಒಂದು ದೈಹಿಕ ಸಾಮರ್ಥ್ಯ ಬರಲಿ, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆದರೆ ಮಗ ಒಪ್ಪೋದಕ್ಕೆ ರೆಡಿ ಇಲ್ಲ. ಮಗ ಹೇಳ್ತಾನೆ, ಇನ್ನೂ 10-20 ವರ್ಷಗಳ ನಂತರ ಏನು ಮಾಡಬೇಕು ಅದನ್ನೆಲ್ಲ ನಾನು ಇವಾಗಲೇ ಮಾಡ್ತೀನಿ, ಹೇಳು ನನಗೆ ಏನು ಮಾಡಬೇಕು, ಏನು ಮಾಡಿ ನನ್ನನ್ನು ನಾನು ಇವಾಗ ದೈಹಿಕವಾಗಿ ಸಮರ್ಥ ಅನ್ನೋದನ್ನು ನಿನಗೆ ಸಾಬೀತುಪಡಿಸಬೇಕು, ಹೇಳು ಅಂತ ಕೇಳ್ತಾನೆ. ತುಂಬ ರೀತಿಯಲ್ಲಿ ಮಗನ ಒಂದು ಒತ್ತಡವನ್ನು ಅಂದರೆ ಮಗ ಒತ್ತಾಯ ಮಾಡ್ತಾ ಇರೋದನ್ನು ತಡ್ಕೊಳಕ್ಕಾಗದೇನೆ ತಂದೆ ಹೇಳ್ತಾರೆ, ಇಲ್ಲ, ನನ್ನ ಜೊತೆಯಲ್ಲಿ ನನ್ನ ಶಿಷ್ಯರಿದ್ದಾರೆ, ನನ್ನಿಂದ ಶಿಷ್ಯತ್ವ ದೀಕ್ಷೆಯನ್ನು ಪಡೆದಂಥವ್ರು ಇದ್ದಾರೆ, ಅವ್ರು ಬೇಕಾದರೆ ಬರ್ಬೋದು, ನೀನು ಇನ್ನೂ ಬಾಲಕ, ಇಲ್ಲೇ ಇರುವಂತ ಮತ್ತೆ ಹೇಳಿದಾಗ ಅವರು ಒಂದು ಮಾತನ್ನು ಹೇಳಿದ್ದನ್ನು ಈತ ತುಂಬ ಚೆನ್ನಾಗಿ ಗಮನಿಸ್ತಾನೆ. ಶಿಷ್ಯತ್ವ ದೀಕ್ಷೆಯನ್ನು ಪಡೆದ್ರೆ ನೀನು ಬರ್ಬೋದು ಅನ್ನೋದು ಅವನಿಗೆ ಅರ್ಥ ಆಗತ್ತೆ. ಅವನು ಹೇಳ್ತಾನೆ, ನಾನೀಗ ಎಲ್ಲ ರೀತಿಯಲ್ಲೂ ಸಿದ್ಧನಾಗಿದ್ದೀನಿ, ನನಗೆ ಶಿಷ್ಯತ್ವ ದೀಕ್ಷೆಯನ್ನು ಕೊಡಿ ಅಂತ.
ತಂದೆಗೆ ಇವಾಗ ಗೊತ್ತಾಯಿತು, ಇವನು ಹಾಗೆ ಬಿಡೋದಿಲ್ಲ, ಇವನನ್ನು ನಾನು ಕರ್ಕೊಂಡು ಹೋಗಲೇಬೇಕು, ಸರಿ ಅಂತೇಳಿ ಆತನಿಗೆ ಶಿಷ್ಯತ್ವ ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷೆ ಸಿಕ್ತು, ಈಗ ಬಾಲಕ ಸಿದ್ಧನಾಗಿದ್ದಾನೆ, ಈಗ ತಂದೆಯ ಜೊತೆಗೆ ಹೊರಡೋದು. ತಾಯಿ ಇಷ್ಟು ದಿನಗಳ ಕಾಲ ಬೆಳೆಸಿದ್ದಾಳೆ, ಅವಳ ಪರಿಸ್ಥಿತಿ ಏನಾಗಬೇಕು? ಅವಳು ಒಂದೇ ಸಮನೆ ಆಕೆ ಅಳ್ತಾ ಇದ್ದಾಳೆ. ಆಗ ಈಗ ಬಾಲಕನಲ್ಲಿ ತುಂಬ ಜ್ಞಾನ ಬಂದ್ಬಿಟ್ಟಿದೆ. ಈಗ ಬಾಲಕ ಹೇಳ್ತಾ ಇದ್ದಾನೆ, ಈಗ ತಾಯಿ ನೀನು ಏನು ಬೇಜಾರು ಮಾಡ್ಕೊಬೇಡ, ನಿನ್ನ ಮನಸ್ಸಿನಲ್ಲಿ ನೀನು ಒಂದು ಸಲ ನನ್ನನ್ನು ಕರಿ, ನಾನು ಯಾವ ಮೂಲೆಯಲ್ಲಿದ್ದರೂ ಬಂದುಬಿಡ್ತೀನಿ, ನಾನು ಅಂತಹ ಸಿದ್ಧಿಯನ್ನು ಪಡ್ಕೋತೀನಿ. ನಾನು ಸಾಮಾನ್ಯ ಸಿದ್ಧಿ ಅಲ್ಲ, ಅದು ಮನೋವೇಗದಲ್ಲಿ ನಾನು ಬರುವಂಥ ಸಿದ್ಧಿಯನ್ನು ಪಡ್ಕೋತೀನಿ. ನೀನು ಯಾವುದೇ ಸನ್ನಿವೇಶದಲ್ಲಿ ನನ್ನನ್ನು ನೆನಪಿಸ್ಕೊಂಡ್ರೂ ಸಾಕು, ನಾನು ನಿನ್ನ ಎದುರು ಬಂದುಬಿಡ್ತೀನಿ ಅಂತ ಹೇಳ್ತಾನೆ. ತಾಯಿಗೆ ಒಂದು ಕಡೆ ಸಮಾಧಾನವೋ, ನಾನು ಕರೆದು ಬಿಟ್ಟರೆ ಬಂದುಬಿಡ್ತಾನಲ್ಲ, ಯಾವ ಬೇಕಾದ್ರೂ ಸಿಗ್ತಾನೆ ಅನ್ನೋದು ಒಂದು ಸಮಾಧಾನ. ಆದರೂ ಆಕೆಗೆ ಒಂದು ರೀತಿ ಬೇಸರ. ಆ ಬೇಸರನ ದೂರ ಮಾಡಬೇಕು ಅಂಥೇಳಿ ಪರಾಶರರು ಈಗ ಯೋಚನೆ ಮಾಡ್ತಾರೆ. ನೋಡು, ಇಂಥ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದೀಯ ಇವನಿಗೆ, ಹಾಗಾಗಿ ಆ ವಿಚಾರವಾಗಿ ನಿನಗೆ ಇನ್ನೊಂದು ನಾನು ವರವನ್ನು ಕೊಡ್ತೀನಿ. ಆ ವರ ಏನು ಅಂತಂದರೆ, ಇವತ್ತಿನಿಂದ ನಿನ್ನ ದೇಹದಿಂದ ಬರ್ತಾ ಇದ್ದಂತಹ ಮತ್ಸ್ಯಗಂಧ ದೂರವಾಗತ್ತೆ, ಅದರ ಬದಲು ನಿನ್ನ ದೇಹದಿಂದ ಒಳ್ಳೆ ಸುಗಂಧ ಪರಿಮಳ ಬರ್ತಾ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಯೋಜನೆಗಳ ದೂರದವರೆಗೂ ಕೂಡ ನಿನ್ನ ದೇಹದಿಂದ ಬರುವಂತಹ ಆ ಸುಗಂಧ ಪರಿಮಳ ಎಲ್ಲ ಕಡೆಗೂ ಪ್ರಸರಿಸುತ್ತೆ. ಆದ್ದರಿಂದ ನೀನು ಇವತ್ತಿನಿಂದ ಯೋಜನಗಂಧಿ ಆಗು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಹೇಳ್ತಾರೆ, ಈಗ ನಾನು ಮತ್ತು ಮಗ ಇಬ್ಬರು ಹೋಗ್ತಾ ಇದ್ದೀವಿ ಅಂತಂದರೆ ನೀನು ಒಬ್ಬಳೇ ಆಗ್ತೀಯಾ ಅಂತ ಬೇಜಾರು ಮಾಡ್ಕೋಬೇಡ, ನಿನಗೆ ಮತ್ತೆ ನಾನು ಕನ್ಯತ್ವವನ್ನು ಕೊಡ್ತೀನಿ. ಅಂದರೆ ನೀನು ಮತ್ತೆ ಕನ್ಯೆ ಆಗ್ತೀಯ, ನೀನು ಯೋಗ್ಯವಾದಂತಹ ಒಬ್ಬ ಪುರುಷನನ್ನು ಮದುವೆಯಾಗಿ ನಿನ್ನ ಸಂಸಾರವನ್ನು ಮುಂದುವರಿಸು ಅಂತ ಹೇಳಿ ಆಕೆಗೆ ಆಶೀರ್ವಾದ ಮಾಡಿ ಮಗನನ್ನು ಕರ್ಕೊಂಡು ಹೊರಡ್ತಾರೆ. ಮಗ ಸಂತೋಷವಾಗಿ ಹೋಗ್ತಾ ಇದ್ದಾನೆ. ಅವನಿಗೆ ಹೋಗ್ತಾ ಮಾರ್ಗದಲ್ಲಿ ಎಲ್ಲ ವಿದ್ಯೆಯನ್ನು ಹೇಳ್ಕೊಡ್ತಾ ಹೋಗ್ತಾ ಇದ್ದಾರೆ. ಸೀದಾ ಪರಾಶರರು ಈಗ ಅವರು ಹೋಗಿ ನಿಂತಿರುವಂತಹದ್ದು ಹಿಮಾಲಯ ತಪ್ಪಲಿಗೆ ಹೋಗ್ತಾರೆ. ಅಲ್ಲಿ ಅವರು ತಪಸ್ಸನ್ನು ಮುಂದುವರಿಸ್ತಾರೆ. ಹಾಗೆ ಅಲ್ಲಿ ಬಹಳಷ್ಟು ಗ್ರಂಥ ರಚನೆ ಇವತ್ತಿಗೂ ಲೋಕದಲ್ಲಿ ಚಾಲ್ತಿಯಲ್ಲಿರುವಂತಹ ಪರಾಶರ ಸಂಹಿತ ಅನ್ನುವಂತಹ ಮಹಾನ್ ಗ್ರಂಥಗಳನ್ನೆಲ್ಲ ಅವರು ರಚನೆ ಮಾಡ್ತಾರೆ ಹಿಮಾಲಯದ ತಪ್ಪಲಿನಲ್ಲಿ ಕುಳಿತು. ಅದೇ ರೀತಿಯಲ್ಲಿ ವೇದವ್ಯಾಸರು ತಮ್ಮ ಜೀವನವನ್ನು, ಅಂದರೆ ತಮ್ಮ ಬಾಲ್ಯ ಜೀವನದಿಂದ ಯೌವನ ಜೀವನದ ಕಡೆಗೆ ಕಾಲಿಡ್ತಾರೆ. ವೇದವ್ಯಾಸರು ತಮ್ಮ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದಾರೆ. ಹಾಗೆಯೇ ಅವರ ತಾಯಿ ಅವರಿವಾಗ ಪುನಃ ಕನ್ಯತ್ವವನ್ನು ಪಡೆದಿದ್ದಾರೆ. ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಮಯದಲ್ಲಿ ಕುರು ರಾಜನಾದಂತಹ ಶಂತನು ಬೇಟೆಯಾಡ್ತಾ ಆ ಸತ್ಯವತಿ ಇದ್ದಂತಹ ಒಂದು ಆಶ್ರಮದ ಸಮೀಪ ಬರ್ತಾನೆ. ಸತ್ಯವತಿಯನ್ನು ನೋಡಿದಾಗ ಆತನಿಗೆ ಅವಳ ಮೇಲೆ ಒಂದು ರೀತಿಯ ಒಂದು ಅನುರಾಗ ಹುಟ್ಟುತ್ತೆ. ಆ ಅನುರಾಗ ಪ್ರೀತಿಯಾಗಿ ಬದಲಾಗತ್ತೆ. ಆ ನಂತರ ಆತ ಆ ಸತ್ಯವತಿಯ ತಂದೆಯ ಬಳಿ ಹೋಗ್ತಾನೆ. ಸತ್ಯವತಿಯ ತಂದೆ ದಾಶರಾಜ ಆತನ ಬಳಿ ಹೋಗಿ ಕೇಳ್ತಾನೆ, ನೋಡು, ನಿನ್ನ ಮಗಳ ಮೇಲೆ ನನಗೆ ತುಂಬ ಮನಸ್ಸಾಗಿದೆ, ಆಕೆಯನ್ನು ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ದಯವಿಟ್ಟು ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾನೆ. ದಾಶರಾಜ ಈಗ ತುಂಬ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡ್ತಾನೆ. ದಾಶರಾಜ ಹೇಳ್ತಾನೆ, ನೋಡು ಶಂತನು, ನೀನೊಬ್ಬ ಮಹಾನ್ ರಾಜನಿಗೆ ರಾಜಾನು ಬಹುವಲ್ಲಭಾಹ ಅಂತ ಬಹಳಷ್ಟು ಜನ ಹೆಂಡತಿಯರಿರ್ತಾರೆ. ಆ ಬಹಳಷ್ಟು ಜನ ಹೆಂಡತಿಯರಲ್ಲಿ ನನ್ನ ಮಗಳು ಒಬ್ಬಳಾಗೋದು ನನಗಿಷ್ಟ ಇಲ್ಲ. ನನ್ನ ಒಂದು ಕೋರಿಕೆ ಏನು ಅಂತಂದರೆ, ನನ್ನ ಮಗಳನ್ನು ನೀನು ಮದುವೆ ಆದರೆ ಆ ಮಗಳಿಂದ ಹುಟ್ಟುವಂತಹ ಮಗನೇ ರಾಜನಾಗಬೇಕು. ಈಗಾಗಲೇ ನಿನಗೆ ಯುವಕನಾಗಿರುವಂಥ ಒಬ್ಬ ಮಗ ಇದ್ದಾನೆ. ಹೀಗಿರುವಾಗ ನೀನು ಅವನಿಗೆ ರಾಜ್ಯವನ್ನು ಕೊಟ್ಟಿ ಅಂತಾದರೆ ಮುಂದೆ ನನ್ನ ಮಗಳಿಗೆ ಹುಟ್ಟುವಂತಹ ಮಕ್ಕಳಿಗೆ ರಾಜ್ಯ ಸಿಗೋದಿಲ್ಲ. ಆದ್ದರಿಂದಾಗಿ ನನ್ನ ಮಗಳನ್ನು ಬಿಟ್ಟುಬಿಡು, ನಾನಂತೂ ಮದುವೆ ಮಾಡಿಕೊಡೋದಕ್ಕೆ ಸಿದ್ಧನಿಲ್ಲ. ನನ್ನ ಒಂದು ಷರತ್ತಿಗೆ ನಿನ್ನ ಒಪ್ಪಿಗೆ ಇದೆ ಅಂತ ಆದಲ್ಲಿ ಮಾತ್ರ ಮದುವೆಗಾಗಿ ಬಾ ಅಂತ ಹೇಳಿ ಕಳಿಸ್ತಾನೆ. ಶಂತನು ತನ್ನ ಒಂದು ಆಸ್ಥಾನಕ್ಕೆ ಹೋಗ್ತಾನೆ. ಪ್ರಯತ್ನ ಮಾಡಿದರೂ ಕೂಡ ಆ ಒಂದು ಸತ್ಯವತಿಯನ್ನು ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಕೃಶನಾಗ್ತಾ ಹೋಗ್ತಾ ಇದ್ದಾನೆ. ಈ ಸಮಯದಲ್ಲಿ ಆ ಶಂತನುವಿನ ಸ್ಥಿತಿಯನ್ನು ಹತ್ತಿರದಿಂದ ಗಮನಿಸ್ತಾ ಇದ್ದಂತಹ ಭೀಷ್ಮಾಚಾರ್ಯರು ತುಂಬ ನೊಂದ್ಕೋತಾರೆ. ತನ್ನ ತಂದೆಯ ಮೇಲೆ ಆ ಭೀಷ್ಮಾಚಾರ್ಯರಿಗೆ, ಅಲ್ಲಿಯವರೆಗೆ ಆತನ ಹೆಸರು ಭೀಷ್ಮ ಅಂತ ಆಗಿರೋದಿಲ್ಲ, ಅಲ್ಲಿಯವರೆಗೆ ದೇವವ್ರತ ದೇವದತ್ತ ಅಂತೆಲ್ಲ ಆತನಿಗೆ ಕರೀತಾ ಇರ್ತಾರೆ. ಅಂತಹ ಆ ಭೀಷ್ಮಾಚಾರ್ಯರು ತನ್ನ ತಂದೆಯ ಈ ಸ್ಥಿತಿಗೆ ಕಾರಣ ಏನು ಅಂತೇಳಿ ತಿಳ್ಕೊಳ್ಳೋದಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಕೊನೆಗೆ ಸತ್ಯವನ್ನು ತಿಳ್ಕೊತಾರೆ. ಆ ಸತ್ಯ ಏನಾಗಿತ್ತು ಅಂತಂದರೆ, ದಾಶರಾಜನ ಷರತ್ತು. ಈ ಕಡೆಗೆ ತಂದೆಗೆ ಅವಳನ್ನು ಬಿಡೋದಕ್ಕೂ ಸಾಧ್ಯ ಇಲ್ಲ, ಹಾಗೂ ಮಗನಿಗೆ ಮೋಸ ಮಾಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಈ ಒಂದು
ಉಭಯ ಸಂಕಟದಲ್ಲಿ ತಂದೆ ಇದ್ದಾರೆ ಅನ್ನೋದು ಗೊತ್ತಾಗಿ ದಾಶರಾಜನ ಸಮೀಪ ಹೋಗಿ ಅವನ ಹತ್ರ ಮಾತಾಡ್ತಾರೆ ಭೀಷ್ಮಾಚಾರ್ಯರು. ಹೋಗಿ ಕೇಳ್ತಾರೆ, ನಿನಗಿರುವಂಥ ಸಮಸ್ಯೆ ನಾನೇನಾದರೂ ರಾಜ ಆಗಬಹುದು ಅಂತ. ಆ ಒಂದು ಸಮಸ್ಯೆ, ಆ ಒಂದು ವಿಚಾರದಲ್ಲಿ ನೀನು ನಿಶ್ಚಿಂತನಾಗಿರು. ಯಾಕೆ ಅಂತಂದರೆ ನಿನ್ನೆದುರಿಗೆ ನಾನು ಈಗಲೇ ಶಪಥವನ್ನು ಮಾಡ್ತಾ ಇದ್ದೀನಿ, ನಾನು ಎಂದಿಗೂ ಕೂಡ ಕುರುಸಿಂಹಾಸನದಲ್ಲಿ ಕೂತ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರವಲ್ಲ, ನಾನು ವಿವಾಹವನ್ನು ಕೂಡ ಆಗೋದಿಲ್ಲ, ಆ ಜನ್ಮ ನಾನು ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿಬಿಡ್ತಾರೆ. ಈಗ ದಾಶರಾಜನ ಷರತ್ತುಗಳೆಲ್ಲವೂ ಕೂಡ ಈಡೇರುವಂಥ ಸಮಯ ಬಂತು. ದಾಶರಾಜನ ಒಂದು ಪುತ್ರಿಯಾದಂತಹ ಸತ್ಯವತಿಯನ್ನು ತನ್ನ ತಂದೆಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡಿಸ್ತಾರೆ. ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂತ ಅನಿಸುತ್ತೆ ಮಗ ತಂದೆಯ ವಿವಾಹವನ್ನು ಮಾಡಿಸ್ತಾ ಇದ್ದಂಥದ್ದು. ಆ ರೀತಿ ಆಯಿತು. ಆಗ ಶಂತನುಗೆ ತನ್ನ ಮಗನ ತ್ಯಾಗವನ್ನು ನೋಡಿ ತುಂಬ ಬೇಸರವಾಗಿ ಹಾಗೂ ಸತ್ಯವತಿ ಸಿಕ್ಕಿದಾಳೆ ಎನ್ನುವಂತಹ ಸಂತೋಷವೂ ಒಂದು ಕಡೆ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ತಂದೆಯಾದಂತಹ ಶಂತನು ತನ್ನ ಮಗನಿಗೆ ಒಂದು ವರವನ್ನು ಕೊಡ್ತಾನೆ. ನೀನು ನಿನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದೀಯ, ನಿನಗೆ ನಾನು ಕೊಡೋದಕ್ಕೆ ಬೇರೆ ಇನ್ನೇನೂ ಇಲ್ಲ, ಆದರೂ ಒಂದು ವರವನ್ನು ಕೊಡ್ತೀನಿ. ಆ ವರ ಏನು ಅಂತಂದರೆ ನೀನು ಇಚ್ಛಾಮರಣಿಯಾಗು, ನೀನಾಗಿಯೇ ಮೃತ್ಯುದೇವನನ್ನು ಆಹ್ವಾನಿಸುವವರೆಗೂ ನಿನಗೆ ಸಾವು ಸಮೀಪಿಸುವುದಿಲ್ಲ ಅಂಥೇಳಿ ವರವನ್ನು ಕೊಡ್ತಾನೆ. ಅದು ಒಂದು ರೀತಿಯಲ್ಲಿ ವರವಾಗಿದ್ದರೆ ಕೊನೆಯಲ್ಲಿ ಹೋಗ್ತಾ ಅದೇ ಒಂದು ರೀತಿಯಲ್ಲಿ ಭೀಷ್ಮಾಚಾರ್ಯರಿಗೆ ಶಾಪವಾಯಿತು ಅಂತಲೂ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಈ ರೀತಿಯಲ್ಲಿ ಅವರ ಒಂದು ಸಂಸಾರ ಶುರುವಾಯಿತು. ಆ ಸತ್ಯವತಿಯ ಒಂದು ಗರ್ಭದಲ್ಲಿ 2 ಪುತ್ರರತ್ನರು ಜನಿಸ್ತಾರೆ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಚಿತ್ರಾಂಗದ ಹಾಗೆ ಅವನು ಇನ್ನೂ ವಿವಾಹಕ್ಕೂ ಮೊದಲನೇ ಆತ ತೀರ್ಕೊಂಡ್ಬಿಡ್ತಾನೆ. ಈಗ ಉಳಿದಿರುವಂಥವನು ವಿಚಿತ್ರವೀರ್ಯ. ಆ ವಿಚಿತ್ರವೀರ್ಯನಿಗೆ ಮದುವೆಯನ್ನು ಮಾಡಿಸುವಂತಹ ಜವಾಬ್ದಾರಿ ಭೀಷ್ಮಾಚಾರ್ಯರು ತಗೋತಾರೆ. ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸ್ಬೇಕು ಅಂಥೇಳಿ ಕಾಶಿರಾಜನ ಒಂದು ಪುತ್ರಿಯರ ವಿವಾಹದ ಒಂದು ಪ್ರಸ್ತಾಪ ನಡೆಯುತ್ತೆ. ಆ ಪ್ರಸ್ತಾಪ ಹೇಗಿತ್ತು ಅಂತಂದರೆ ಅದು ಸ್ವಯಂವರ ಪದ್ಧತಿ. ಆ ಸ್ವಯಂವರದ ಪದ್ಧತಿ ನಡೆಯುವಂತಹ ಸಮಯದಲ್ಲಿ ಭೀಷ್ಮಾಚಾರ್ಯರು ಹೋಗಿ ಅಲ್ಲ ಸ್ವಯಂವರವನ್ನು ನಿಲ್ಲಿಸಿ ಆತನ 3 ಪುತ್ರಿಯರನ್ನು ತಗೊಂಡು ತನ್ನ ಸಹೋದರನಾದಂತಹ ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳಿದಾಗ ಅಲ್ಲಿರುವಂಥವರೆಲ್ಲರೂ ವಿರೋಧಿಸ್ತಾರೆ, ಯುದ್ಧವನ್ನು ಮಾಡ್ತಾರೆ. ಯುದ್ಧದಲ್ಲಿ ಅವರನ್ನೆಲ್ಲರನ್ನು ಸೋಲಿಸಿ ಆ 3 ಪುತ್ರಿಯರನ್ನು ಕರ್ಕೊಂಡ್ಬರ್ಬೇಕಾದ್ರೆ ಅಂಬಾ ಹೇಳ್ತಾಳೆ, ನಾನು ವಿವಾಹದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದೆ, ಆ ಎಲ್ಲ ಕನಸುಗಳು ನಿನ್ನಿಂದಾಗಿ ಭಗ್ನ ಆಯಿತು, ಆದರೂ ಚಿಂತೆ ಇಲ್ಲ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ. ಇವನು ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಈಗಾಗಲೇ ತೀರ್ಮಾನ ತಗೊಂಡಿದ್ದೀನಿ, ನಾನು ಮದುವೆ ಆಗೋದಿಲ್ಲ, ನೀನು ಏನೇ ಇದ್ದರೂ ನನ್ನ ಸಹೋದರನ ಪತ್ನಿ ಆಗಬಹುದು ಅಂತ. ಆಕೆ ಅದಕ್ಕೆ ಒಪ್ಪೋದಿಲ್ಲ. ಆಮೇಲೆ ಉಳಿದಂತಹ ಇಬ್ಬರು ಪುತ್ರಿಯರು, ಅವರು ಅಂಬಾಲಿಕಾ ಮತ್ತು ಅಂಬಿಕಾ, ಇವರಿಬ್ಬರು ಮದುವೆ ಆಗ್ತಾರೆ ವಿಚಿತ್ರವೀರ್ಯನನ್ನು. ಈ ವಿಚಿತ್ರವೀರ್ಯ ಒಂದು 7-8 ವರ್ಷಗಳ ಕಾಲ ಸಂಪೂರ್ಣ ಭೋಗ ಜೀವನವನ್ನು ಮಾಡ್ತಾನೆ. ಆ 7-8 ವರ್ಷಗಳ ಭೋಗ ಜೀವನದ ನಂತರ ಆತ ಅಕಾಲಿಕ ಮರಣವನ್ನು ಒಪ್ತಾನೆ. ಅದಾದಾಗ ಆ ಒಂದು ಸಮಯದಲ್ಲಿ ಸತ್ಯವತಿ ಹಾಗೂ ಸೊಸೆಯರು, 2 ಸೊಸೆಯರು ಮಾತ್ರ, ಜೊತೆಗೆ ಭೀಷ್ಮಾಚಾರ್ಯರು ಸಿಂಹಾಸನದ ರಕ್ಷಕರು. ಈಗ ಸಿಂಹಾಸನದಲ್ಲಿ ಕುತ್ಕೊಳ್ಳುವಂಥವ್ರು ಯಾರೂ ಇಲ್ಲ. ಈಗ ಸತ್ಯವತಿಗೆ ತುಂಬ ಚಿಂತೆ ಕಾಡುತ್ತೆ, ಏನು ಮಾಡ್ಬೋದು ನಾನೀಗ. ಈಗ ಅವಳ ಮನಸ್ಸಲ್ಲಿ ಬರೋದು ಭೀಷ್ಮಾಚಾರ್ಯರು. ಆತನನ್ನು ನೋಡಿ ಹೇಳ್ತಾರೆ, ನೀನು ಸಮಸ್ತ ಜಗತ್ತನ್ನೇ ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದೀಯಾ, ನಿನಗಿಂತ ಯೋಗ್ಯರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಈ ಸಿಂಹಾಸನದಲ್ಲಿ ಕುತ್ಕೊಳ್ಳೋದಕ್ಕೆ. ಹಿಂದೆ ನೀನು ಏನೇನು ಪ್ರತಿಜ್ಞೆ ಮಾಡಿದೆಯೋ ಎಲ್ಲವನ್ನ ನಾನು ಅದನ್ನು ಕ್ಷಮಿಸಿಬಿಡ್ತೀನಿ. ಹಾಗೂ ಕ್ಷಮಿಸೋದು ಮಾತ್ರ ಅಲ್ಲ, ಆ ಪ್ರತಿಜ್ಞೆಯನ್ನು ನಾನು ಸ್ವೀಕರಿಸ್ತೀನಿ, ಅಥವಾ ನಾನು ಅದಕ್ಕೆ ಏನೇ ಪಾಪ ಬಂದರೂ ನಾನು ಸ್ವೀಕರಿಸ್ತೀನಿ. ನೀನು ಆ ಪ್ರತಿಜ್ಞೆಗೆ ವಿರುದ್ಧವಾಗಿ ನೀನು ಕುತ್ಕೋಬೇಕು ಸಿಂಹಾಸನದಲ್ಲಿ ಅಂತ. ಆತ ಹೇಳ್ತಾನೆ, ತಾಯಿ ನೀನು ಬೇರೆ ಏನೇ ಹೇಳಿದ್ರು ನಾನು ಮಾಡ್ತೀನಿ, ನನ್ನ ಪ್ರತಿಜ್ಞೆಯನ್ನು ನಾನು ಮುರಿಯೋದಕ್ಕೆ ಸಾಧ್ಯ ಇಲ್ಲ, ನಾನು ಯಾವತ್ತೂ ಮುರಿಯೋದಿಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ನೀನು ಮುರಿಯೋದಿಲ್ಲ ಅಂತಂದರೆ ನಾಳೆ ದಿನ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ಕೇಳ್ತಾಳೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಅವರಿಗೆ ಮಹಾನ್ ಜ್ಞಾನ, ಕೇವಲ ಶಸ್ತ್ರವಿದ್ಯೆಯಲ್ಲಿ ಮಾತ್ರ ಅಲ್ಲ, ಧರ್ಮಶಾಸ್ತ್ರದಲ್ಲಿಯೂ ಮೀಮಾಂಸಾ ಶಾಸ್ತ್ರದಲ್ಲಿಯೂ ಸಂಪೂರ್ಣ ಜ್ಞಾನಿಗಳಾಗಿದ್ದರು. ಅವ್ರು ಹೇಳ್ತಾರೆ, ಇಂತಹ ಪರಿಸ್ಥಿತಿ ಎಷ್ಟೋ ಬಾರಿ ಬಂದಾಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪುತ್ರರನ್ನು ಪಡೆದು ರಾಜ್ಯವನ್ನು ಮುಂದುವರಿಸಿದ್ದಾರೆ. ಆ ಒಂದು ವಿಚಾರವನ್ನು ನಾವು ನೋಡಿದಾಗ ನಮಗೆ ಸಿಗುವಂತಹ ಉತ್ತರ ನಿಯೋಗ ಪದ್ಧತಿ ಅಂತ. ಯಾವಾಗ ಗಂಡ ಇರೋದಿಲ್ಲವೋ, ಗಂಡ ಇಲ್ಲದೇ ಇರುವಂತಹ ಸಮಯದಲ್ಲಿ ಆ ಒಂದು ಪತ್ನಿಯ ಗರ್ಭದಲ್ಲಿ ಮಗುವನ್ನು ಹುಟ್ಟಿಸುವಂತಹ ಜವಾಬ್ದಾರಿ ಗಂಡನ ಸಹೋದರನಿಗೂ ಇರುತ್ತೆ, ಅವನಿಗೂ ಒಂದು ಅವಕಾಶ ಇರುತ್ತೆ. ಇಲ್ಲ ಸಹೋದರರೇ ಇಲ್ಲ ಅಂತಂದರೆ ಯಾವುದಾದರೂ ಮಹಾನ್ ಋಷಿಗಳು ತಪಸ್ವಿಗಳಿಗೆ ಆ ಅಧಿಕಾರ ಇರುತ್ತೆ. ಈ ರೀತಿಯಲ್ಲಿ
ಹಿಂದೆ ಎಷ್ಟೋ ಬಾರಿ ಕ್ಷತ್ರಿಯರು ತಮಗೆ ಬೇಕಾದಂತಹ ಪುತ್ರರತ್ನಗಳನ್ನು ಪಡೆದಿದ್ದಾರೆ. ಅದಕ್ಕೂ ಕಾರಣವನ್ನು ಹೇಳ್ತಾರೆ. ಯಾವಾಗ ಪರಶುರಾಮರು ಸಮಸ್ತ ಲೋಕದಲ್ಲಿರುವಂತಹ ಕ್ಷತ್ರಿಯರನ್ನೆಲ್ಲ ಕೊಲ್ತಾ ಇದ್ದಂತಹ ಸಮಯದಲ್ಲಿ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಆ ಒಂದು ಕ್ಷತ್ರಿಯ ವಂಶದಲ್ಲಿ ಯಾರೂ ಇಲ್ಲದಾಗ ಇದೇ ನಿಯೋಗ ಪದ್ಧತಿಯ ಮೂಲಕ ಆ ಒಂದು ವಂಶಸ್ಥರು ಪುತ್ರರನ್ನು ಪಡೆದಿದ್ರು ಅಂತ. ಈಗ ಇಷ್ಟು ವಿಚಾರ ಹೇಳಿದಾಗ ಸತ್ಯವತಿಗೆ ಒಂದು ಯೋಚನೆ ಬರುತ್ತೆ. ಎಷ್ಟು ಒಳ್ಳೆ ವಿಚಾರ ಹೇಳಿದ್ರಲ್ಲ. ಈಗ ಅವ್ರು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ನೋಡು ಭೀಷ್ಮ, ನಾನು ಒಂದು ವಿಚಾರವನ್ನು ನಾನು ಇಷ್ಟು ದಿನ ನಿನ್ನಿಂದ ಮರೆಮಾಚಿದ್ದೆ. ಆ ವಿಚಾರ ಏನು ಅಂತಂದರೆ, ನನಗೆ ಮದುವೆಗಿಂತ ಮೊದಲೇ ಒಬ್ಬ ಮಗು ಹುಟ್ಟಿದ್ದ. ಅವನ ಹೆಸರು ವೇದವ್ಯಾಸ. ಅವನು ಹಾಗೆಯೇ ಅವನು ಎಲ್ಲಿದ್ದಾನೆ ಏನು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇವಾಗ ವೇದವ್ಯಾಸರೇ ಹೇಳಿದರು, ಯಾವಾಗ ನೀನು ಮನಸ್ಸಿನಲ್ಲಿ ನನ್ನನ್ನು ಧ್ಯಾನಿಸ್ತೀಯೋ ಕ್ಷಣ ಮಾತ್ರದಲ್ಲಿ ನಾನು ನಿನ್ನ ಸಮೀಪ ಬರ್ತೀನಿ ಅಂತ. ಈಗ ಮನಸ್ಸಿನಲ್ಲಿ ಧ್ಯಾನಿಸಿದ್ರು ವೇದವ್ಯಾಸ, ಬಾ, ನಿನ್ನ ಸಹಾಯ ನನಗೆ ತುಂಬ ಅಗತ್ಯ ಇದೆ ಅಂತ. ಈಗ ವೇದವ್ಯಾಸರು ಅವ್ರು ಹೇಳಿದಂತೆ ಕ್ಷಣ ಮಾತ್ರದಲ್ಲಿ ಸತ್ಯವತಿಯ ಎದುರಿಗೆ ಬರ್ತಾರೆ. ಮಾತೃದೇವೋಭವ ಅಂತ ಹೇಳಿ ತಾಯಿಗೆ ನಮಸ್ಕರಿಸ್ತಾರೆ. ತಾಯಿ ಹತ್ರದಿಂದ ಕೇಳ್ತಾರೆ, ಏನು ಸಮಸ್ಯೆ ಆಗಿದೆ, ನನ್ನ ಒಂದು ಅಪೇಕ್ಷೆ ಅಥವಾ ನನ್ನ ಒಂದು ಉಪಸ್ಥಿತಿ ನಿನಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಬಹುದು ಅಂತ ಕೇಳ್ತಾರೆ. ಸತ್ಯವತಿ ತನಗಿರುವಂಥ ಎಲ್ಲ ಸಮಸ್ಯೆಗಳನ್ನು ಹೇಳ್ತಾಳೆ. ಆಮೇಲೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಾಳೆ. ಈ ವಿಚಿತ್ರ ವೀರ್ಯ ಅಂತಂದರೆ ನನ್ನ ಮಗ, ನೀನು ಕೂಡ ನನ್ನ ಮಗ ಅಂದಮೇಲೆ ವಿಚಿತ್ರ ವೀರ್ಯ ಅಂತಂದರೆ ನಿನ್ನ ಸಹೋದರ ಅಂತ ಆದಾಗ ನೀನು ನಿಯೋಗ ಪದ್ಧತಿಯಿಂದ ಆತನ ಹೆಂಡತಿಗೆ ಮಗುವನ್ನು ಕೊಡುವಂತಹ ಸಾಮರ್ಥ್ಯ ನಿನಗೆ ಇದೆ. ಇದು ಧರ್ಮದಲ್ಲಿ ಉಕ್ತವಾದಂತಹ ವಿಚಾರ, ಧರ್ಮಕ್ಕೆ ವಿರೋಧ ಅಲ್ಲ ಅಂತ ಹೇಳ್ತಾಳೆ. ಈಗ ವೇದವ್ಯಾಸರು ಧರ್ಮದಲ್ಲೇ ನಿಪುಣರು, ತುಂಬ ಚೆನ್ನಾಗಿ ತಿಳಿದಂಥವರು. ಅವ್ರು ಹೇಳ್ತಾರೆ, ಹೌದು, ಇದು ಒಂದು ಅವಕಾಶ ಇದೆ. ಆದರೆ ಇಷ್ಟು ವರ್ಷಗಳ ಕಾಲ ನಾನು ಬ್ರಹ್ಮಚರ್ಯವನ್ನು ಆಚರಿಸ್ಕೊಂಡು ಬಂದಿರುವ ಕಾರಣ ನನ್ನ ದೇಹ ಒಂದು ರೀತಿಯಲ್ಲಿ ಕಠೋರ ತಪಸ್ಸಿಗೆ ಒಗ್ಗಿ ಕೂತಿದೆ. ಹಾಗಾಗಿದ್ದಕ್ಕೆ ನನ್ನನ್ನು ಈ ಸ್ತ್ರೀಯರು ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ, ನನ್ನ ಜೊತೆಗೆ ಸಮಾಗಮ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಅವರಿಂದಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಪೂರ್ವ ಸಿದ್ಧತೆಗಳ ಅವಶ್ಯಕತೆ ಇದೆ. ಆ ಪೂರ್ವ ಸಿದ್ಧತೆಯಾಗಿ ಕೆಲವು ವ್ರತಗಳನ್ನು ಅವರು ಮಾಡಬೇಕಾಗತ್ತೆ. ಆ ವ್ರತವನ್ನು ಮಾಡಿ ಮುಗಿಸ್ಬೇಕು ಅಂತಂದರೆ ಕನಿಷ್ಠ 1 ಸಂವತ್ಸರದ ಅವಶ್ಯಕತೆ ಇದೆ. ಹಾಗಾಗಿ ಆ 1 ಸಂವತ್ಸರ ನಾನು ಹೇಳಿಕೊಟ್ಟಂಥ ವ್ರತವನ್ನು ಅವರು ಮಾಡಲಿ, ಆ ಸಂವತ್ಸರದ ನಂತರದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಸತ್ಯವತಿಗೆ ತುಂಬ ಅರ್ಜೆಂಟ್ ಆಗ್ತಾ ಇದೆ. ಅವಳಿಗೆ ಇವಾಗ ಹೇಳ್ತಾ ಇದ್ದಾಳೆ, ಇಲ್ಲ ಇಷ್ಟು ದಿನಗಳ ಕಾಲ ನಾನು ಆ ಸಿಂಹಾಸನವನ್ನು ಖಾಲಿ ಇಡೋಕ್ಕೆ ಸಾಧ್ಯ ಇಲ್ಲ, ನೀನು ಏನೇ ಮಾಡು ಪರವಾಗಿಲ್ಲ, ನಿಯೋಗ ಪದ್ಧತಿಯಿಂದ ನನಗೆ ಒಂದು ಮೊಮ್ಮಗನನ್ನು ಕೊಡಬೇಕು ಅಂತ. ಈಗ ತಾಯಿಗೆ ತುಂಬ ರೀತಿಯಲ್ಲಿ ಆತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ದ. ಆದರೆ ತಾಯಿ ಒಂದೇ ಒಂದು ಗಟ್ಟಿಯಾದ ನಿರ್ಧಾರದಲ್ಲಿದ್ದಾಳೆ, ನಿಯೋಗ ಪದ್ಧತಿ ಇವಾಗಲೇ ಆಗಬೇಕು ಅಂತ. ಈಗ ವೇದವ್ಯಾಸರು ಆಯಿತು ಅಂತ ಹೇಳಿದರು. ಈಗ ತಾಯಿ ಅಂದರೆ ಸತ್ಯವತಿ ತನ್ನ ಸೊಸೆಯಲ್ಲಿ ಒಬ್ಬಳನ್ನು ಕರೆದು ಹೇಳ್ತಾಳೆ, ಅಂಬಿಕೆಯನ್ನು ಕರೆದು ಹೇಳ್ತಾಳೆ, ನೋಡು, ನಿನ್ನ ಗಂಡನ ಸಹೋದರ ಈಗ ನಿನ್ನ ಸಮೀಪಿಸ್ತಾನೆ ನಿಯೋಗ ಪದ್ಧತಿಗಾಗಿ, ಹಾಗಾಗಿ ನೀನು ಸಹಕರಿಸು ಅಂತ ಹೇಳಿದ್ಲು. ಅವಳ ತಲೆಯಲ್ಲಿ ಇದ್ದಂಥದ್ದು ಏನು ಅಂತಂದರೆ ಭೀಷ್ಮಾಚಾರ್ಯರು. ಅವಳಿಗೆ ಭೀಷ್ಮಾಚಾರ್ಯರ ಮೇಲೆ ಒಂದು ರೀತಿಯಲ್ಲಿ ಪ್ರೀತಿ ಹಾಗೆಯೇ ಉಳಿದಿತ್ತು. ಭೀಷ್ಮಾಚಾರ್ಯರು ಬಿಟ್ಟು ಬೇರೆ ಸಹೋದರ ಇಲ್ಲ ಅನ್ನೋದು ಆಕೆ ಗೊತ್ತಿದೆ. ಆದರೆ ನಿಜವಾದಂಥ ಇನ್ನೊಂದು ಸತ್ಯ ಯಾರಿಗೂ ಗೊತ್ತಿಲ್ಲ. ಈಗ ಆಕೆ ಒಂದು ಕೊಠಡಿಯಲ್ಲಿ ಇದ್ದಾಳೆ. ಆ ಸಮಯದಲ್ಲಿ ವೇದವ್ಯಾಸರ ಆಗಮನ ಆಗತ್ತೆ. ನೋಡ್ತಿದ್ದಾಗೇನೆ ಅವಳಿಗೆ ಅವರ ಒಂದು ಆ ತೇಜಸ್ಸು, ಆ ಪ್ರಕಾಶವನ್ನು ತನ್ನ ಕಣ್ಣಿನಲ್ಲಿ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಆಕೆ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ನಿಯೋಗ ಪದ್ಧತಿ ನಡೆಯುತ್ತೆ. ವೇದವ್ಯಾಸರು ಆ ಒಂದು ಕೊಠಡಿಯಿಂದ ಹೊರಗಡೆ ಹೋಗ್ತಾರೆ. ಕೊಠಡಿಯ ಹೊರಗಡೆ ಕಾಯ್ತಾ ಇದ್ದಂತಹ ಸತ್ಯವತಿ ವೇದವ್ಯಾಸರನ್ನು ನೋಡಿ ಕೇಳ್ತಾಳೆ, ವೇದವ್ಯಾಸ, ನನಗೆ ಮೊಮ್ಮಗ ಸಿಗ್ತಾನಲ್ವಾ? ಆಗ ವೇದವ್ಯಾಸರು ತುಂಬ ವಿಷಣ್ಣ ವದನರಾಗಿ ಹೇಳ್ತಾರೆ, ಮೊಮ್ಮಗನೇನೋ ಸಿಗ್ತಾನೆ, ಆದರೆ ಒಂದು ಅಚಾತುರ್ಯ ನಡೆದು ಬಿಟ್ಟಿದೆ. ನಿನ್ನ ಸೊಸೆ ಕಣ್ಣು ಮುಚ್ಕೊಂಡ್ಬಿಟ್ಲು. ಆ ಕಾರಣದಿಂದಾಗಿ ಹುಟ್ಟುವಂತಹ ಮಗುನೂ ಕೂಡ ಕಣ್ಣು ಮುಚ್ಕೊಂಡೇ ಇರುತ್ತೆ ಅಂತಂದರೆ ದೃಷ್ಟಿಹೀನವಾಗಿರುತ್ತೆ, ಅಂಧನಾಗಿರ್ತಾನೆ ಅಂತ. ಅಂಧನ ಕೈಯಲ್ಲಿ ಹೇಗೆ ರಾಜ್ಯ ಕೊಡೋದು? ಸತ್ಯವತಿಗೆ ಮತ್ತೆ ಯೋಚನೆ ಆಯಿತು. ಆಕೆ ಹೇಳ್ತಾಳೆ, ಇಲ್ಲ ಹಾಗಾಗೋಕ್ಕೆ ಸಾಧ್ಯ ಇಲ್ಲ, ಆ ಥರ ಆಗಬಾರ್ದು. ಇನ್ನೊಬ್ಬಳಿದ್ದಾಳೆ, ಹೇಗಿದ್ರು ಅಂಬಿಕಾ ಮತ್ತು ಅಂಬಾಲಿಕಾ ಅಂತ ಇದ್ದಾರಲ್ವ, ಅಂಬಾಲಿಕಾ ಇದ್ದಾಳೆ, ನೀನು ಅವಳಲ್ಲಿ ನಿಯೋಗ ಪದ್ಧತಿಯಿಂದ ಒಂದು ಮಗುವನ್ನು ಹುಟ್ಟಿಸು ಅಂತ. ಆಯಿತು. ಮತ್ತು ವೇದವ್ಯಾಸರು ತಾಯಿಯ ಮಾತು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆಯಿತು ಮತ್ತು ಹೋದರು. ಆಗ ಆ ಅಂಬಾಲಿಕನಿಗೆ ಗೊತ್ತಿದೆ ವೇದವ್ಯಾಸರು ಬರ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಅವರ ಒಂದು ಆ ಪ್ರಖರ ಕಾಂತಿಗೆ ಇವಳು ಒಂದು ದೇಹ ಬಿಳುಪಾಗ್ಬಿಡ್ತು.
ಅಂದರೆ ಕೆಲವೊಂದು ಸಮಯದಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತಂದರೆ, ಅಥವಾ ಹೊರಗಿನ ಒಂದು ವಸ್ತುವನ್ನು ಎದುರಿಸುವ ಶಕ್ತಿ ಇಲ್ಲ ಅಂತಾದಾಗ ದೇಹ ಸಂಪೂರ್ಣವಾಗಿ ಬಿಳುಪಾಗೋದು ಅಥವಾ ಬಿಳಿಸ್ಕೊಳ್ಳೋದು ಅನ್ನೋದು ಸಹಜ ಗುಣ ದೇಹದ್ದು. ಅದೇ ರೀತಿಯಲ್ಲಿ ಆಕೆಯ ದೇಹವು ಕೂಡ ಬಿಳಿಸ್ಕೊಂಡ್ಬಿಡ್ತು. ಆ ಕಾರಣದಿಂದಾಗಿ ಹುಟ್ಟುವಂತಹ, ಬಿಳಿಸ್ಕೊಂಡಿದೆ ಅಂತಂದರೆ ಅರ್ಥ ಏನು, ನಿಶ್ಶಕ್ತನಾಗಿದೆ ಅಂತ ಅರ್ಥ. ಹಾಗಾಗಿ ಆಕೆಯ ಒಂದು ಗರ್ಭದಲ್ಲಿ ಅಂಥದೇ ಸ್ವರೂಪದ ಮಗು ಹುಟ್ಟುತ್ತಾನೆ ಅನ್ನೋದು ಅಲ್ಲೇ ಒಂದು ರೀತಿಯಲ್ಲಿ ಸೂಚನೆ ಸಿಕ್ಬಿಡ್ತು. ನಿಯೋಗ ಪದ್ಧತಿ ಆಯಿತು, ಹೊರಗಡೆ ಬಂದರು ವೇದವ್ಯಾಸರು. ಮತ್ತೆ ಸತ್ಯವತಿ ಕೇಳ್ತಾ ಇದ್ದಾಳೆ, ಈಗಾದರೂ ನನಗೆ ಒಳ್ಳೆ ಮೊಮ್ಮಗ ಸಿಗ್ತಾನಾ ಅಂತ. ಸರಿ, ಇವಾಗ ಅವ್ರು ಹೇಳಿದರು ಮತ್ತೆ ಅದೇ ರೀತಿಯ ಮುಖದಲ್ಲಿ ಎಲ್ಲ ಸರಿ, ಕಣ್ಣು ತೆರ್ಕೊಂಡೇ ಇತ್ತು. ಆದರೆ ನನ್ನ ಕಾಂತಿಗೆ ಆಕೆ ಹೆದರ್ಕೊಂಡು ಬಿಳಿಸ್ಕೊಂಡ್ಬಿಟ್ಲು, ನಿಶ್ಶಕ್ತಳಾಗ್ಬಿಟ್ಲು. ಈ ಕಾರಣಕ್ಕಾಗಿ ಹುಟ್ಟುವಂಥ ಮಗುವೂ ಹಾಗೇ ಇರುತ್ತೆ ಅಂತ ಆಕೆಗೆ ಹೇಳ್ತಾರೆ. ತಾಯಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇವಾಗ ಇದೇ ರೀತಿಯ ಹುಟ್ಟುವಂಥ ಮಗುವಿನ ಕೈಯಲ್ಲಿ ಹೇಗೆ ರಾಜ್ಯ ಕೊಡೋದು? ಈಗ ಅವ್ರು ಹೇಳ್ತಾರೆ, ಆಯಿತು, ಇನ್ನೊಂದು ಸಲ ನೀನು ನಿಯೋಗ ಪದ್ಧತಿಯನ್ನು ಮಾಡು. ಈಗ ವೇದವ್ಯಾಸರು ಹೇಳ್ತಾರೆ, ಇದು ಸಾಧ್ಯ ಇಲ್ಲ. ನಿಯೋಗ ಪದ್ಧತಿ ಒಬ್ಬರ ಜೊತೆಯಲ್ಲಿ ಒಮ್ಮೆ ಮಾತ್ರ, ಅಂದರೆ ಅದು ಮಾತ್ರ ಧರ್ಮದ ಜೊತೆಯಲ್ಲಿರುವಂತಹದ್ದು. ಎರಡನೇ ಬಾರಿ ಅಂತಂದರೆ ಅದು ಕಾಮ ಅಂತ ಆಗತ್ತೆ, ಹಾಗಾಗಿ ಅದು ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ತಾಯಿ ಮಾತು ವಿರೋಧಿಸೋಕ್ಕೆ ಆಗ್ತಾ ಇಲ್ಲ. ಆದರೂ ಆಕೆ ಮತ್ತೆ ಹೇಳಿದ್ರಿಂದಾಗಿ ಸರಿ ಆಯಿತು ಅಂತ ಹೇಳ್ತಾರೆ. ಈ ಬಾರಿ ಏನಾಗಿದೆ ಅಂತಂದರೆ, ಆ ಇಬ್ಬರೂ ಕೂಡ ಅವರಾಗೆ ಬರಲಿಲ್ಲ. ಅವರು ತಮ್ಮ ದಾಸಿಯನ್ನು ಕಳಿಸ್ತಾರೆ ಒಳಗೆ. ದಾಸಿಯನ್ನು ಕಳಿಸಿದಾಗ ಆಕೆ ತುಂಬ ಧರ್ಮ ಸಹಿಷ್ಣು, ತುಂಬ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವಳು. ಆಕೆ ಒಳಗೆ ಬಂದಳು. ಆಕೆ ವೇದವ್ಯಾಸರನ್ನು ತುಂಬ ಒಳ್ಳೆ ರೀತಿಯಲ್ಲಿ ಉಪಚರಿಸಿದ್ಲು, ಗೌರವಿಸಿದ್ಲು. ನಿಯೋಗ ಪದ್ಧತಿ ಮುಗೀತು, ಹೊರಗಡೆ ಬಂದರು. ವೇದವ್ಯಾಸರ ಮುಖದಲ್ಲಿ ಮಂದಹಾಸ ಇದೆ. ಸತ್ಯವತಿ ಕೇಳ್ತಾಳೆ, ಇವಾಗ ಹೇಗಿದೆ ಅಂತ. ಈಗ ಅವ್ರು ಹೇಳ್ತಾರೆ, ಒಳ್ಳೆಯ ಧಾರ್ಮಿಕ, ಧರ್ಮ ಸಹಿಷ್ಣು, ತುಂಬ ಜ್ಞಾನ ಇರುವಂತಹ, ಯಮನ ಅಪರಾವತಾರದಂತೆ ಇರುವಂತಹ ಒಬ್ಬ ಮಗ ಹುಡ್ತಾನೆ. ಆದರೆ ಇಲ್ಲೂ ಕೂಡ ಒಂದು ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಏನದು? ನಿನ್ನ ಇಬ್ಬರು ಸೊಸೆಯರು ಬಂದಿಲ್ಲ, ಅವರು ತಮ್ಮ ದಾಸಿಯನ್ನು ಕಳಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಆಕೆ ದಾಸಿಯಾಗಿರಬಾರ್ದು, ಆಕೆಯೂ ಕೂಡ ಈ ರಾಣಿಯರ ಸ್ಥಾನದಲ್ಲಿಯೇ ಇರಬೇಕಾಗತ್ತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಆ ಒಂದು ಕುರು ವಂಶದ ಬೆಳವಣಿಗೆ ವೇದವ್ಯಾಸರಿಂದಲೇ ಆಯಿತು ಅಂತ ನಾವು ತಿಳಿಬಹುದು. ಈ ರೀತಿಯಲ್ಲಿ ಶಂತನು, ಭೀಷ್ಮಾಚಾರ್ಯರು ಇವರೆಲ್ಲ ಒಂದು ರೀತಿಯ ವಂಶದಿಂದ ಬಂದಿದ್ದಿದ್ರೆ ಇಲ್ಲಿಂದ ವೇದವ್ಯಾಸರ ವಂಶ ಪ್ರಾರಂಭ ಆಗತ್ತೆ. ಅಲ್ಲಿ ಹುಟ್ಟಿದಂತಹ ಮಕ್ಕಳು ಯಾರ್ಯಾರು ಹಾಗಾದರೆ ಅಂತಂದರೆ, ಮೊದಲು ಅಂದರೆ ಕಣ್ಣು ಮುಚ್ಚಿಕೊಂಡಿದ್ದಾಗ ನಡೆದಂತಹ ನಿಯೋಗ ಕ್ರಿಯೆಯಲ್ಲಿ ಹುಟ್ಟಿದಂತಹ ಮಗ ಧೃತರಾಷ್ಟ್ರನಾಗ್ತಾನೆ. ಮೈಯೆಲ್ಲ ಬಿಳಿಸ್ಕೊಂಡಾಗ ನಿಶಕ್ತವಾದಂತಹ ಸಮಯದಲ್ಲಿ ಹುಟ್ಟಿದಂತಹ ಮಗು ಪಾಂಡು ಮಹಾರಾಜನಾಗ್ತಾನೆ. ಕೊನೆಯಲ್ಲಿ ದಾಸಿಯ ಒಂದು ಗರ್ಭದಲ್ಲಿ ಜನಿಸಿದಂತಹ ಮಗು ವಿದುರನಾಗ್ತಾನೆ. ಈಗ ನಮಗೆ ಆ ಮೂವರು ಹೇಗೆ ಅನ್ನುವಂಥದ್ದು ಅರ್ಥ ಆಯಿತು. ಆ ಮೂವರಿಗೂ ತಂದೆ ಯಾರು? ವೇದವ್ಯಾಸರು. ಈಗ ವೇದವ್ಯಾಸರು ಅವರ ಒಂದು ಶಿಕ್ಷಣ, ಅವರಿಗೆ ಮಾರ್ಗದರ್ಶನ ಮಾಡೋದು, ಅವರ ಮದುವೆ ಎಲ್ಲದ ಜವಾಬ್ದಾರಿಯನ್ನು ಕೂಡ ತಗೊಂಡು ಅವರಿಗೆ ಎಲ್ಲ ರೀತಿಯ ಯೋಗ್ಯ ಸಂಸ್ಕಾರಗಳನ್ನು ಕೊಡ್ತಾ ಆ ಒಂದು ಪರಿವಾರದ ಜೊತೆಯಲ್ಲಿಯೇ ಬರ್ತಾರೆ. ಇದು ಒಂದು ರೀತಿಯಲ್ಲಿ ಮಹಾಭಾರತದಲ್ಲಿ ಬರುವಂಥ ಒಂದು ತಿರುವು. ಈಗ ವೇದವ್ಯಾಸರು, ಮಹಾಭಾರತ ಎರಡು ಒಟ್ಟಿಗೆ ಹೋಗ್ತಾ ಇದೆ. ಈಗ ವೇದವ್ಯಾಸರು ಮಹಾಭಾರತದ ಒಳಗೆ ಇದ್ದುಕೊಂಡು ಹೇಗೆ ಬರೆದಿದ್ದಾರೆ ಅಂತಂದರೆ, ಅದೇ ಆ ವೇದವ್ಯಾಸರ ಒಂದು ವಿಶೇಷತೆ. ಆ ಮಹಾಭಾರತದ ಒಂದು ಬರವಣಿಗೆ ಈ ರೀತಿಯಲ್ಲಿ ಬರಬೇಕು ಅಂತ ಅವರು ಅಪೇಕ್ಷೆ ಮಾಡಿ ಬರೆದಿದ್ದಲ್ಲ. ಏನು ಆಗ್ತಾ ಇದೆ, ಏನು ಆಗುತ್ತೆ ಮುಂದೆ ಅನ್ನುವಂತಹ ಜ್ಞಾನದಲ್ಲಿ ಬರೆದಂತಹ ಒಂದು ಬರವಣಿಗೆಯೇ ಈ ಮಹಾಭಾರತ. ಇದನ್ನು ಜಯ ಸಂಹಿತ ಅಂತಲೂ ಕೂಡ ಹಿಂದಿನ ಕಾಲದಲ್ಲಿ ಕರೀತಾ ಇದ್ರು. ಕೊನೆಯಲ್ಲಿ ಇದನ್ನು ಮಹತ್ವಾದ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ ಹೇಳ್ತಾರೆ. ಅಂದರೆ ಮಹತ್ವವಾದಂತಹ ಹಾಗೂ ಅತ್ಯಂತ ತೂಕಯುಕ್ತವಾದಂತಹ ವಿಚಾರವನ್ನು ಹೊಂದಿರುವ ಕಾರಣಕ್ಕಾಗಿ ಈ ಒಂದು ಜಯ ಅಥವಾ ಜಯ ಸಂಹಿತ ಅನ್ನೋದನ್ನು ಮಹಾಭಾರತ ಅಂತ ಕರೆದರೂ ಲಕ್ಷಾಧಿಕ ಶ್ಲೋಕಗಳಿವೆ ಅಂತ ಕೂಡ ನಾವೆಲ್ಲ ತಿಳಿದಿದ್ದೀವಿ. ಬಹಳಷ್ಟು ಜನ ಇದಕ್ಕೆ ಬಹಳಷ್ಟು ರೀತಿಯಲ್ಲಿ ಟೀಕಾ ಪ್ರವಾಹವನ್ನೇ ಹರಿಸ್ಬಿಟ್ಟಿದ್ದಾರೆ. ಹೇಗೆ ಅಂತಂದರೆ, ಒಬ್ಬ ವ್ಯಕ್ತಿ 1,00,000 ಶ್ಲೋಕಗಳನ್ನೆಲ್ಲ ಹೇಗೆ ರಚನೆ ಮಾಡೋದಕ್ಕೆ ಸಾಧ್ಯ? ಅದು ಅಸಾಧ್ಯವಾದ ಮಾತು. ಯಾರ್ಯಾರೋ ಬರೆದು ಏನೇನೋ ಸೇರಿಸಿ ಒಂದು ಮಹಾಭಾರತ ಮಾಡಿದ್ದಾರೆ ಅಂತ. ಆದರೆ ವೇದವ್ಯಾಸರು ಅಂತಂದರೆ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ನಾರಾಯಣ ಅಥವಾ ವಿಷ್ಣುವಿನ ಅಪರಾವತಾರರು ಅವರು. ಹಾಗಾಗಿ ಅವರಿಂದ ಸಾಧ್ಯ. ಹಾಗೂ ಅಲ್ಲಿ ಬರವಣಿಗೆ ಕುಳಿತಿರುವಂತಹ ವ್ಯಕ್ತಿ ಯಾರು? ವಿಘ್ನಗಳನ್ನೆಲ್ಲ ನಿವಾರಿಸುವಂತಹ ವಿನಾಯಕ ಅಥವಾ ವಿಘ್ನರಾಜ ಅಥವಾ ಗಣೇಶ. ಆತನ ಒಂದು ಬರವಣಿಗೆಯಿಂದ ಈ ಜಗತ್ತಿಗೆ ಪ್ರಸಿದ್ಧವಾದಂತಹ ಗ್ರಂಥವೇ ಈ ಮಹಾಭಾರತ. ಅಂದರೆ ಒಂದು ಕಡೆಗೆ ವಿಷ್ಣುವಿನ ಸ್ವರೂಪಿಯಾದಂತಹ ವೇದವ್ಯಾಸರು ಹಾಗೂ ಸಾಕ್ಷಾತ್ ಎಲ್ಲ ರೀತಿಯ ತ್ರಿದೇವಿಗಳ ಒಂದು
ಅಂಶವನ್ನು ಹೊಂದಿರುವಂತಹ ಅಂತಂದರೆ ಸರಸ್ವತಿಯ ಒಂದು ಸಂಪೂರ್ಣ ಅನುಗ್ರಹವನ್ನು ಹೊಂದಿದ್ದಂತಹ ಗಣೇಶ, ಅವರಿಬ್ಬರ ಒಂದು ಸಮಾಗಮದಲ್ಲಿ ನಡೆದಂತಹ ಅಥವಾ ಅವರಿಬ್ಬರ ಸಂಭಾಷಣೆ ಅಥವಾ ಅವರಿಬ್ಬರ ಒಂದು ಕಾರ್ಯರೂಪದಲ್ಲಿ ಬಂದಂತಹ ಗ್ರಂಥವೇ ಮಹಾಭಾರತ. ಇದು ಒಂದು ವಿಚಿತ್ರವಾದಂಥ ರೀತಿಯಲ್ಲಿ ಈ ವೇದವ್ಯಾಸರ ಜ್ಞಾನ ಎಷ್ಟು ಅಂತ ಹೇಳೋದಕ್ಕೆ ನಮಗೆ ಈ ಮಹಾಭಾರತವೇ ಒಂದು ಒಳ್ಳೆಯ ಆದರ್ಶ. ಹೇಗೆ ಅಂತಂದರೆ ಮಹಾಭಾರತ ಬರೆಯುವಂಥ ಕಾರ್ಯವನ್ನು ಪ್ರಾರಂಭಿಸ್ಕೋತಾರೆ. ಈ ಕಾರ್ಯವನ್ನು ಪ್ರಾರಂಭಿಸಬೇಕಾದರೆ ವೇದವ್ಯಾಸರು ಅವರ ಮನಸ್ಸಲ್ಲಿ ಏನಿರುತ್ತೆ, ನಾನು ಹೇಳ್ತೀನಿ ಅವನು ಬರ್ಕೋತಾನೆ, ಒಂದಿಷ್ಟು ದಿನಗಳ ಕಾಲ ನಡೆಯುತ್ತೆ, ಮುಗಿಯುತ್ತೆ ವಿಚಾರ ಅಂತ. ಆದರೆ ಗಣೇಶ ಇನ್ನೂ ಬಾಲಕ. ಆತ ಈ ಬೇರೆ ಬಾಲಕರಂತೆ ಹೇಳಿದಷ್ಟೇ ಕೇಳ್ಕೊಂಡು ಬರೆಯುವಂಥ ವ್ಯಕ್ತಿ ಅಲ್ಲ. ಆತನಿಗೆ ತುಂಬ ತುಡಿತ, ತಾನು ಬೇಗ ಬರಿಬೇಕು, ಬೇಗ ಹೋಗಬೇಕು, ಬೇಗ ಇನ್ನೊಂದೇನೋ ಕೆಲಸ ಮಾಡಬೇಕು, ಈ ರೀತಿಯ ಒಂದು ಮನಸ್ಥಿತಿಯನ್ನು ಹೊಂದಿರುವಂಥವನು. ಅವನು ಬರೆಯುವಂಥ ಕಾರ್ಯವನ್ನು ತಗೊಳ್ಳೋದಕ್ಕಿಂತ ಮೊದಲು ಒಂದು ಷರತ್ತನ್ನು ಹಾಕ್ತಾನೆ. ನೀವು ಯಾವ ಸಮಯದಲ್ಲಿ ನಿಲ್ಲಿಸ್ತಿರೋ ಹೇಳೋದನ್ನು, ಅಲ್ಲಿಗೆ ನಾನು ಕೂಡ ನನ್ನ ಲೇಖನಿಯನ್ನು ಇಟ್ಟು ನಾನು ಹೊರಡ್ತೀನಿ. ಅಂದರೆ ನನ್ನ ಲೇಖನಿಗೆ ವಿರಾಮವನ್ನು ಕೊಡೋದೇನೆ ನೀವು ಹೇಳ್ತಾ ಹೋಗಬೇಕು. ಎಲ್ಲಿವರೆಗೆ ವಿರಾಮ ಕೊಡೋದಿಲ್ವೋ ಅಲ್ಲಿವರೆಗೂ ನಾನು ಬರಿತಾ ಇರ್ತೀನಿ. ಎಲ್ಲಿ ವಿರಾಮ ಕೊಡ್ತೀರೋ ಅಲ್ಲೇ ಪೂರ್ಣ ವಿರಾಮ ಅಂತ, ಅಲ್ಪ ವಿರಾಮ ಅಲ್ಲ ಪೂರ್ಣ ವಿರಾಮ ಅಂತ ನಾನು ಇಟ್ಟು ನಾನು ಹೊರಟು ಬಿಡ್ತೀನಿ ಅಂತ ಹೇಳ್ತಾನೆ. ಇಂತಹ ಬೃಹತ್ ಕಥೆ ಅವ್ರ ತಲೆಯಲ್ಲಿದೆ. ಏನೇನಿದೆ, ಏನೇನು ಆಗತ್ತೆ, ಏನು ಆಗ್ತಾ ಇತ್ತು, ಏನು ಆಗಿದೆ, ಎಲ್ಲದೂ ಅವ್ರ ತಲೆಯಲ್ಲಿದೆ. ಆ ಮಹಾಭಾರತಕ್ಕೆ ಸಂಬಂಧಪಟ್ಟಂಥದ್ದು. ಇದನ್ನು ಹೇಗೆ ನಾನು ವ್ಯವಸ್ಥಿತ ರೂಪದಲ್ಲಿ ಇಡಬೇಕು, ಅದರ ಜೊತೆಯಲ್ಲಿ ಯೋಚನೆ ಮಾಡೋದಕ್ಕೆ ಈತ ನನಗೆ ಸಮಯ ಕೊಡ್ತಾ ಇಲ್ಲ, ಅದನ್ನೂ ನಾನು ಸರಿಪಡಿಸ್ಕೋಬೇಕು, ಏನು ಮಾಡಬೇಕು ಅಂಥೇಳಿ ತುಂಬ ರೀತಿಯಲ್ಲಿ ಯೋಚನೆ ಮಾಡಿ ಅವರು ಒಂದು ಷರತ್ತನ್ನು ಹಾಕ್ತಾರೆ. ಸರಿ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಲೇಖನಿಗೆ ವಿರಾಮ ಕೊಡೋದಿಲ್ಲ, ನಿರಂತರವಾಗಿ ನಾನು ಹೇಳ್ತಾ ಇರ್ತೀನಿ. ಆದರೆ ನನ್ನದು ಒಂದು ಷರತ್ತಿದೆ. ಆ ಷರತ್ತೇನು ಅಂತಂದರೆ, ನಾನು ಏನು ಹೇಳ್ತೀನಿ ಅದನ್ನು ನೀನು ಅರ್ಥೈಸ್ಕೊಂಡೇ ಬರೀಬೇಕು. ಅರ್ಥೈಸ್ಕೊಳ್ಳೋದೇನೆ ಬರೆಯುವಂತಿಲ್ಲ ಒಂದೇ ಒಂದು ಅಕ್ಷರವನ್ನು ಕೂಡ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಏನಾದರೂ ಪ್ರಶ್ನೆ ಬಂತು ಅಂತಂದರೆ ಉತ್ತರವನ್ನು ಕೂಡ ನೀನು ಧ್ಯಾನಿಸಿ ತಿಳ್ಕೊಂಡೇ ಬರೀಬೇಕು ಅಂತ ಹೇಳ್ತಾರೆ. ಗಣೇಶ ಮೊದಲೇ ಸರಸ್ವತಿಯ ವರಪ್ರಸಾದ ಆತ. ಹಾಗಾಗಿ ಹೇಗಿದ್ದರೂ ಜ್ಞಾನ ಅನ್ನೋದು ನನ್ನಲ್ಲಿ ಇದೆ ಅಂತ ಆತನಿಗೆ ಗೊತ್ತಿದೆ. ಆತ ಆಯಿತು ಅಂತ ಒಪ್ಕೊಂಡ. ಈಗ ವೇದವ್ಯಾಸರ ಮೇಲೆ ಒತ್ತಡ ಜಾಸ್ತಿ ಇದೆ, ಗಣೇಶನ ಮೇಲೆ ಇಲ್ಲ. ವೇದವ್ಯಾಸರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನಾನು ನಿರಂತರವಾಗಿ ಕಥೆಯನ್ನು ಹೇಳೋದ್ರ ಜೊತೆಯಲ್ಲಿ ಮಧ್ಯೆ ಮಧ್ಯೆ ಕೂಟ ಶ್ಲೋಕಗಳನ್ನು ಇಡಬೇಕು. ಆ ಕೂಟ ಶ್ಲೋಕಗಳು ಹೇಗಿರುತ್ತೆ ಅಂತಂದರೆ, ಅದು ಒಂದು ರೀತಿಯಲ್ಲಿ ಕೂಟ ಶ್ಲೋಕ, ಚಾಟ ಶ್ಲೋಕಗಳು ಇಂಥವೆಲ್ಲವನ್ನು ಸೇರಿಸಿ ನಾನು ಇಡಬೇಕು. ಅಂದರೆ ಆ ಶ್ಲೋಕದ ಮೂಲಕ ಬೇರೆ ಇನ್ಯಾವುದೋ ಒಂದು ಅರ್ಥ ಕೊಡ್ತಾ ಇರುತ್ತೆ, ಬೇರೆ ಯಾವುದೋ ಪ್ರಶ್ನೆ, ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಹುಡುಕುವಂಥ ಕೆಲಸಗಳು ನಡೀತಾ ಇರುತ್ತೆ. ನಾವಿಲ್ಲಿ ಒಗಟುಗಳು ಅಂತೆಲ್ಲ ಏನು ಹೇಳ್ತೀವಿ ಕನ್ನಡದಲ್ಲಿ, ಅಂಥದ್ದೇ ಕೆಲವೊಂದಿಷ್ಟು ವಿಷಯಗಳು ಬರುತ್ತೆ. ಇಂಥ ವಿಚಾರಗಳನ್ನು ನಾನು ಸೇರಿಸಬೇಕು ಅಂತ ಹೇಳಿ ಲಕ್ಷಾಧಿಕ ಶ್ಲೋಕಗಳಲ್ಲಿ ಸರಿಸುಮಾರು 8,000 ಶ್ಲೋಕಗಳು ಇಂಥದನ್ನೇ ಸೇರಿಸಿದ್ರಂತೆ. ಅಂದರೆ ಅವರು 100 ಶ್ಲೋಕಗಳು ಅಥವಾ ಒಂದು 500 ಶ್ಲೋಕಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಕೊನೆಯಲ್ಲಿ ಒಂದು ಚಾಟು ಶ್ಲೋಕನೋ ಅಥವಾ ಕೂಟ ಶ್ಲೋಕನೋ ಇಟ್ಟು ಬಿಡ್ತಾ ಇದ್ರು. ಗಣೇಶ ಇವಾಗ ಅದು ಉತ್ತರ ಏನು ಅಂತ ಹುಡುಕಿ ಅವನು ಉತ್ತರವನ್ನು ತಿಳಿಸೋದ್ರ ಒಳಗೆ ಇವರು ಮುಂದಿನ ಇನ್ನೊಂದು 100-200 ಶ್ಲೋಕಗಳನ್ನು ನೆನಪು ಮಾಡ್ಕೊಂಡ್ಬಿಡೋದು, ಅದ್ರ ಜೊತೆಗೆ ಒಂದು ಕೂಟ ಶ್ಲೋಕವನ್ನು ಇಟ್ಕೊಂಡ್ಬಿಡೋದು. ಈ ರೀತಿಯಲ್ಲಿ ಗಣೇಶನ ಲೇಖನಿಗೆ ಅವನಿಂದಲೇ ವಿರಾಮವನ್ನು ಕೊಡಿಸ್ತಾ, ಇವರಿಂದ ಅಲ್ಲ, ಅವನೇ ಉತ್ತರವನ್ನು ಹುಡುಕೋದಕ್ಕಾಗಿ ವಿರಾಮವನ್ನು ಕೊಡಿಸ್ತಾ ತನ್ನ ಸಂಪೂರ್ಣ ಕೆಲಸವನ್ನು ಮಾಡಿದರು. ವೇದವ್ಯಾಸರು ಎಷ್ಟು ಬುದ್ಧಿವಂತರು ಅಂತಂದರೆ, ಇಡೀ ಮಹಾಭಾರತದಲ್ಲಿ ಅವರಾಗೆ ಹೇಳುವಂಥ ವಿಚಾರಗಳು ತುಂಬ ಕಮ್ಮಿ. ಅವ್ರು ಏನು ಮಾಡ್ತಾರೆ, ಇನ್ನೊಬ್ಬರಿಂದ ಮಾಡಿಸ್ತಾರೆ. ಗುರುಗಳಾದಂಥವರ ಒಂದು ನಿಜವಾದ ಸ್ವರೂಪವೇ ಇದು. ಗುರು ಎಲ್ಲ ನನಗೇ ಗೊತ್ತು, ನಾನೇ ಮಾಡ್ತೀನಿ ಅಂತ ಹೇಳಿ ಒಂದು ಸೀಮೆ ಸುಣ್ಣವನ್ನು ಇಟ್ಕೊಂಡು ಕಪ್ಪು ಹಲಗೆ ಮೇಲೆ ಬರಿತಾ ಹೋದರೆ ಆತ ಕೇವಲ ಗುರುವಾಗಿರೋಕ್ಕೆ ಸಾಧ್ಯ ಇಲ್ಲ, ಆತ ಗುರುವಾಗಿರೋದಿಲ್ಲ. ಗುರುವಾದಂಥವನ ಬಗ್ಗೆ ಆಚಾರ್ಯ ಶಂಕರರು ತುಂಬ ಒಳ್ಳೆಯ ಒಂದು ಮಾತನ್ನು ಹೇಳ್ತಾರೆ. ಅವರು ತಾವು ಬರೆದಿರುವಂತಹ ಪ್ರಶ್ನೋತ್ತರ ಮಾಲಿಕಾ ಅನ್ನುವಂತಹ ಗ್ರಂಥದಲ್ಲಿ ಅದ್ಭುತವಾದ ಒಂದು ವಾಕ್ಯ ಇದೆ. ಕಹ ಗುರುಹು, ಅವರೇ ಕೇಳ್ತಾರೆ ಪ್ರಶ್ನೆ, ಯಾರು ನಿಜವಾದ ಗುರು? ಯಾ ಅಧಿಗತ ತತ್ವ ಸತತಂ ಶಿಷ್ಯ ಹಿತಾಯ ಉದ್ಯತಃ ಸಹ ಏವ ಗುರುಹು ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ತತ್ವಶಾಸ್ತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿರ್ತಾರೋ, ಅಂದರೆ ತತ್ವಶಾಸ್ತ್ರಗಳು ಅಂತಂದಾಗ ಕೇವಲ ತತ್ವಶಾಸ್ತ್ರಗಳು ಅಂತ ಮಾತ್ರ ಅಲ್ಲ, ನಾವು ಅದನ್ನು ಇನ್ನು ಯಾವ ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು ಅಂತಂದರೆ, ಯಾವ ವಿಚಾರವನ್ನು ಅವರು ಕಲಿಸುವಂಥವರು ಆಗಿರ್ತಾರೋ ಆ ವಿಚಾರವನ್ನು ಸಂಪೂರ್ಣವಾಗಿ ತಿಳಿದಿರುವಂಥವರು. ಹಾಗೇನೇ ಸಂಪೂರ್ಣವಾಗಿ ತಿಳಿಯೋದು ಕಷ್ಟವಾದರೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿದಿರುವಂಥವರು. ಜೊತೆಯಲ್ಲಿ ತಮ್ಮ ಶಿಷ್ಯರ
ಶಿಷ್ಯರ ಒಂದು ಹಿತಕ್ಕಾಗಿಯೇ ಸತತವಾಗಿ ಶ್ರಮಿಸುವಂಥವರು. ಶಿಷ್ಯರ ಹಿತಕ್ಕಾಗಿ, ಹಿತ ಅಂತಂದಾಗ ಸಾಕಷ್ಟು ಅರ್ಥಗಳನ್ನು ಸೇರಿಸ್ಕೊಳ್ಳುತ್ತೆ. ಅವರ ಉದ್ಧಾರ ಆಗೋದಾಗಿರ್ಬೋದು, ಅವರ ಜ್ಞಾನಾರ್ಜನೆ ಆಗಿರ್ಬೋದು, ಅವರ ಒಂದು ಸುರಕ್ಷತೆ ಆಗಿರ್ಬೋದು, ಅವರ ಉಜ್ವಲವಾದ ಭವಿಷ್ಯವನ್ನು ರೂಪಿಸೋದಾಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಗುರುಗಳು ತೊಡಗಿರಬೇಕು. ಹಾಗಿದ್ದಾಗ ಮಾತ್ರ ಅವರು ನಿಜವಾದ ಗುರು ಆಗೋದಕ್ಕೆ ಸಾಧ್ಯ. ಈ ರೀತಿ ಒಂದು ವಿಚಾರವನ್ನು ಆಚಾರ್ಯ ಶಂಕರರು ನಮಗೆ ತಿಳಿಸಿದ್ದಾರೆ. ಆದರೆ ಅವರು ಅದನ್ನೆಲ್ಲ ತಿಳಿಯೋದಕ್ಕೆ ಸಾಧ್ಯವಾಗಿದ್ದು ಹೇಗೆ? ಬ್ರಹ್ಮಸೂತ್ರಾದಿಗಳನ್ನೆಲ್ಲ ಅಧ್ಯಯನವನ್ನು ಮಾಡ್ತಾ, ವೇದವ್ಯಾಸರು ರಚಿಸಿರುವಂತಹ ಮಹಾಭಾರತ ಪುರಾಣಾದಿಗಳನ್ನು ಅಧ್ಯಯಿಸಿಕೊಂಡು ಸಾಕಷ್ಟು ಜನ ದಾರ್ಶನಿಕರು ಮಹಾನ್ ಜ್ಞಾನಿಗಳಾಗಿ ನಮಗೆ ಅವರ ಜ್ಞಾನದಲ್ಲಿ ಕೆಲವು ಅಂಶಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಅದ್ಭುತವಾದ ಕಾರ್ಯವನ್ನು ಮಾಡಿದಂಥವ್ರು ಯಾರು? ಮಹಾನ್ ಗುರುಗಳಾದಂತಹ ಭಗವಾನ್ ವೇದವ್ಯಾಸರು. ಆ ಕಾರಣಕ್ಕಾಗಿಯೇ ನಾವು ಇಂದಿಗೂ ಕೂಡ ಭಗವಾನ್ ವೇದವ್ಯಾಸರ ಜನ್ಮದಿನವನ್ನು ಗುರುಪೂರ್ಣಿಮಾ ಅಂತ ನಾವು ಇವತ್ತಿಗೂ ಕೂಡ ಆಚರಿಸ್ತಾ ಇದ್ದೀವಿ. ಇಂತಹ ಆ ಭಗವಾನ್ ವೇದವ್ಯಾಸರು ಮಹಾಭಾರತದ ಆದಿಪುರುಷರಲ್ಲಿ ಒಬ್ಬರು. ಹಾಗಾದರೆ ಅಲ್ಲಿ ಅವರ ಕಾರ್ಯಗಳು ಮುಗೀತಾ ಅಂತಂದರೆ ಇಲ್ಲ. ಇಡೀ ಮಹಾಭಾರತವನ್ನು ನಾವು ನೋಡ್ತಾ ಹೋದಾಗ ಕನಿಷ್ಠ ಪಕ್ಷ ಅಂತಂದರೂ ಕೂಡ 40ಕ್ಕಿಂತ ಹೆಚ್ಚು ಬಾರಿ ಅವರ ಒಂದು ಪ್ರವೇಶವಾಗುತ್ತೆ ಮಹಾಭಾರತದ ಕಥೆಯಲ್ಲಿ. ಆ ಕಥೆಗಳಲ್ಲಿ ಪ್ರವೇಶ ಆಗಬೇಕು ಅಂತಂದರೆ ಯಾರೋ ಅವರನ್ನು ಆಹ್ವಾನಿಸಬೇಕು ಅಂತಿಲ್ಲ. ಕೆಲವೊಂದು ಸಮಯದಲ್ಲಿ ಆಹ್ವಾನಕ್ಕೆ ತಕ್ಕಂತೆ ಅವರು ಬಂದಿದ್ದಾರೆ. ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಸಮಸ್ಯೆ ಬರ್ತಾ ಇದೆ ಅಂತ ಆದಾಗೆಲ್ಲ ಬಂದಿದ್ದಾರೆ. ಅವರು ಕೆಲವೊಂದು ವಿಷಯಗಳನ್ನು ಎಷ್ಟು ಚೆನ್ನಾಗಿ ಮನದಟ್ಟು ಮಾಡ್ತಾರೆ ಅಂತಂದರೆ, ಈಗ ನಾವು ಸಂಪೂರ್ಣ ಮಹಾಭಾರತದಲ್ಲಿ ಎಲ್ಲೆಲ್ಲಿ ಬಂದಿದ್ದಾರೆ ಎಲ್ಲ ವಿಚಾರವನ್ನು ನೋಡೋದಕ್ಕಿಂತ ಕೇವಲ ಯಾವ್ದು ನಮಗೆ ಈಗ ಸಾಧ್ಯವೋ ಈ ಭಾಗದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಆ ಮಹಾಭಾರತದ ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶ ಹೇಗಿರುತ್ತೆ ಅಂತಂದರೆ, ಪಾಂಡವರೆಲ್ಲರೂ ಕೂಡ ಇವಾಗ ಏಕಚಕ್ರ ನಗರದಿಂದ ಹೊರಟಿದ್ದಾರೆ. ಏಕಚಕ್ರ ನಗರದಿಂದ ಹೊರಟಾಗ ಅಂದರೆ ಏಕಚಕ್ರ ನಗರದಲ್ಲಿ ಬಕಾಸುರನ ವಧೆಯಾಯಿತು. ಬಕಾಸುರನ ವಧೆಯನ್ನು ಭೀಮ ಮಾಡಿದ್ದಾನೆ. ಇನ್ನೂ ಅಲ್ಲೇ ಇದ್ದು ಬಿಟ್ಟರೆ ಅದು ನಮಗೆ ಅಪಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ಪಾಂಡವರು ಅಲ್ಲಿಂದ ಹೊರಟಿದ್ದಾರೆ. ಈಗ ಅವರೆಲ್ಲರೂ ಬ್ರಾಹ್ಮಣನ ವೇಷದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಆ ಬ್ರಾಹ್ಮಣ ವೇಷಧಾರಿಯಾಗಿರುವಂತಹ ಆ ಬ್ರಾಹ್ಮಣರಿಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು ಅಂತ ಈಗ ವೇದವ್ಯಾಸರು ಯೋಚನೆಯನ್ನು ಮಾಡಿದರು. ಯಾವ ಪಾಂಡವರು ಅವರನ್ನು ಅಲ್ಲಿ ಕರೆದಿದ್ದಿಲ್ಲ, ಅವರಾಗಿಯೇ ಬರ್ತಾರೆ. ಅವರಾಗಿಯೇ ಬಂದು ದ್ರುಪದನ ಒಂದು ಸ್ವಯಂವರ, ದ್ರುಪದನ ರಾಜ್ಯದಲ್ಲಿ ದ್ರೌಪದಿಯ ಸ್ವಯಂವರ ಏನು ನಡೀತಾ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಾರ್ಯವನ್ನು ಮಾಡಿರೋದು ಇದೇ ವೇದವ್ಯಾಸರು. ಈ ವೇದವ್ಯಾಸರು ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಅದು ಭಗವತ್ ಪ್ರೇರಣೆ. ಹೇಗೆ ಅಂತಂದರೆ, ಹಿಂದೆ ದ್ರುಪದ ಒಂದು ಯಜ್ಞವನ್ನು ಮಾಡಿದ್ದ. ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಆತನ ಒಂದು ಅಪೇಕ್ಷೆ ಇತ್ತು. ಅದೊಂದು ರೀತಿಯಲ್ಲಿ ಹೇಗೆ ಅಂತಂದರೆ, ನಮ್ಮ ಆಸೆ ಅಥವಾ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕಾಗಿ ಮಾಡುವಂತಹ ಒಂದು ಯಜ್ಞವಾಗಿತ್ತು. ಆತನ ಒಂದು ಅಪೇಕ್ಷೆ ಏನಾಗಿತ್ತು ಅಂತಂದರೆ, ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗ ನನಗೆ ಹುಟ್ಟಬೇಕು, ಆಮೇಲೆ ಅರ್ಜುನನನ್ನು ವಿವಾಹಳಾಗುವಂತಹ ಮಗಳು ಹುಟ್ಟಬೇಕು ಅಂತ ಅವರು ಕೇಳ್ಕೊಂಡಿದ್ರು. ಈಗ ಆ ಒಂದು ಕಾರ್ಯದಲ್ಲಿ ಮೊದಲನೇ ಭಾಗ ಯಾವುದು? ಅರ್ಜುನನಿಗೆ ಮದುವೆ ಮಾಡಿಸೋದು. ಆ ಕಾರ್ಯವನ್ನು ಮಾಡಿಸೋದಕ್ಕೆ, ಆ ಭಗವಂತನ ಪ್ರೇರಣೆಯನ್ನು ನಡೆಸ್ಕೊಳ್ಳೋದಕ್ಕೆ ಬಂದಂತಹ ವ್ಯಕ್ತಿ ಯಾರು? ಅದೇ ನಾರಾಯಣನ ಅವತಾರಿದಾರಿಗಳಾದಂತಹ ಭಗವಾನ್ ವೇದವ್ಯಾಸರು. ಪಾಂಡವರ ಸಮೀಪ ಬರ್ತಾರೆ, ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಅಲ್ಲಿ ಹೋದ ಮೇಲೆ ಅಲ್ಲಿ ಸ್ವಯಂವರ ಪದ್ಧತಿಯ ಮೂಲಕ ವಿವಾಹ ನಡೀತಾ ಇದೆ. ಅಲ್ಲಿ ವರ ತನ್ನ ಸಾಮರ್ಥ್ಯವನ್ನು ಜಗಜ್ಜಾಹೀರ ಮಾಡಬೇಕು ಅಥವಾ ಸಾಬೀತುಪಡಿಸಬೇಕು. ಅದಕ್ಕಾಗಿ ಆ ಮತ್ಸ್ಯದ ಕಣ್ಣನ್ನು ಭೇದಿಸುವಂತಹ ಒಂದು ಸವಾಲನ್ನು ಒಡ್ಡಿದ್ರು. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದರ ಬಗ್ಗೆ ನಾವು ಜಾಸ್ತಿ ತಿಳಿಯೋದಕ್ಕಿಂತ ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ. ಮತ್ಸ್ಯದ ಒಂದು ಅಕ್ಷಿಭೇದವನ್ನು ಮಾಡಬೇಕು. ಬಹಳಷ್ಟು ರಾಜರುಗಳ ಪ್ರಯತ್ನ ಮಾಡ್ತಾರೆ, ಯಾರಿಂದಲೂ ಆಗೋದಿಲ್ಲ. ಕರ್ಣ ಬರಬೇಕು ಅಂತ ಆದಾಗ, ಕರ್ಣ ನೀನೊಬ್ಬ ರಾಜ ಅಲ್ಲ, ಹಾಗಾಗಿ ನೀನೊಬ್ಬ ಸೂತಪುತ್ರ, ನಿನಗೆ ಈ ಒಂದು ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅದಕ್ಕಾಗಿ ಒಂದು ಸಣ್ಣ ಕಲಹವೂ ಕೂಡ ನಡೆಯುತ್ತೆ. ಯಾವುದೇ ಕ್ಷತ್ರಿಯರು ಇಲ್ಲ ಅಂತಾಯಿತು. ಈ ಕಡೆ ದ್ರುಪದನಿಗೆ ತುಂಬ ಚಿಂತೆ. ನಾನು ಈಗಾಗಲೇ ಒಂದು ವರವನ್ನು ಪಡ್ಕೊಂಡಿದ್ದೆ, ಅರ್ಜುನನನ್ನು ಮದುವೆ ಆಗುವಂತಹ ಒಬ್ಬಳು ಮಗಳು ಬೇಕು ಅಂತ. ಅರ್ಜುನನೇ ಈಗ ಇಲ್ಲ. ಯಾಕೆ ಅಂತಂದರೆ, ಆಗಿನ ಒಂದು ಸಮಯದಲ್ಲಿ ಎಲ್ಲ ಕಡೆಗೂ ಹಬ್ಬಿರುವಂಥ ಸುದ್ದಿ ಏನಾಗಿತ್ತು? ಲಾಕ್ಷಾಗ್ರಹದಲ್ಲಿ ಪಾಂಡವರೆಲ್ಲ ಸುಟ್ಟು ಸತ್ತೋಗಿದ್ದಾರೆ. ಈಗ ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡೋದು? ಆತನಿಗೆ ಮನಸ್ಸಿಲ್ಲದೆ ಹೋದರೂ ಕೂಡ ಒಂದು ಸ್ವಯಂವರವನ್ನು ಏರ್ಪಡಿಸ್ಬಿಟ್ಟಿದ್ದಾನೆ. ಏನಾದರೂ ಮಾಡಿ ಮಗಳ ಮದುವೆ ಮಾಡಬೇಕೀಗ ಅಂತ. ಕ್ಷತ್ರಿಯರು ಯಾರಿಗೂ ಸಾಮರ್ಥ್ಯವೇ ಇಲ್ಲ ಅಂತ ಆದಾಗ ಬ್ರಾಹ್ಮಣರು ಕೂಡ ಆಗಬಹುದು ಅಂತ ಒಂದು ನಿಯಮ ಆಗಿನ ಕಾಲದಲ್ಲಿ. ಈಗ ಬ್ರಾಹ್ಮಣರಲ್ಲಿ ಯಾರು ಅವಳನ್ನು ಮದುವೆ ಆಗೋದಕ್ಕೆ ಸಾಧ್ಯ?
ಅಲ್ಲಿರುವಂಥ ಸವಾಲನ್ನು ಎದುರಿಸಿ ಅದನ್ನು ಗೆಲ್ಲುವಂಥವ್ರು ಯಾರಿದ್ದಾರೆ ಅಂತ ನೋಡಿದಾಗ ವೇದವ್ಯಾಸರು ಹೇಳ್ತಾರೆ, ನೋಡು ನೀನು ಬಾ, ನೀನು ಹೋಗೀಗ ಅಂಥೇಳಿ ಅರ್ಜುನನಿಗೆ ಹೇಳ್ತಾರೆ. ಅಲ್ಲಿ ಕೃಷ್ಣ ಮತ್ತು ಬಲರಾಮರು ಬಂದಿರ್ತಾರೆ. ಕೃಷ್ಣ ಇವರನ್ನು ಗುರುತಿಸ್ತಾನೆ, ಓ ಇಲ್ಲೇ ಇದ್ದಾರೆ ಇವರು, ಪಾಂಡವರೆಲ್ಲ ಇದ್ದಾರೆ ಅಂತ. ಬಲರಾಮನಿಗೆ ಹೇಳ್ತಾನೆ. ಬಲರಾಮನಿಗೆ ಆಶ್ಚರ್ಯ, ಏನು ಅದೇನು ಕಂಡುಹಿಡಿತಾ ಇದೆಯಾ ನೀನು ಅಂತ. ಆದರೂ ಅಲ್ಲಿ ಅವರ ಒಂದು ಮಾತುಕತೆಯಲ್ಲಿ ಗೊತ್ತಾಗತ್ತೆ, ಹೌದು ಪಾಂಡವರು ಬಂದಿದ್ದಾರೆ ಅಂತ. ಅರ್ಜುನ ಈಗ ಅಕ್ಷಿಭೇದವನ್ನು ಮಾಡ್ತಾನೆ, ಸ್ವಯಂವರವನ್ನು ಗೆಲ್ತಾನೆ. ಈಗ ಆ ದ್ರೌಪದಿಯನ್ನು ಕರ್ಕೊಂಡು ಬರ್ತಾರೆ. ದ್ರೌಪದಿಯನ್ನು ಕರ್ಕೊಂಡು ಬಂದಾಗ ಕುಂತಿ ಆಗಿನ ಸಮಯದಲ್ಲಿ ಹೇಗಿತ್ತು, ಅವರ ಒಂದು ಜೀವನಾರ್ಜನೆ ನಡೆಯೋದೇ ಭಿಕ್ಷಾಟನೆಯಿಂದ. ಭಿಕ್ಷೆ ಏನೇ ತೊಗೊಂಡ್ಬರ್ತಾರೋ ಅದನ್ನು ಅವರೆಲ್ಲರೂ ಹಂಚ್ಕೋತಾರೆ. ಅದರಲ್ಲಿ ದೊಡ್ಡ ಪಾಲನ್ನು ಭೀಮನಿಗೆ ಕೊಡ್ತಾ ಇದ್ರು, ಆದರೆ ಎಲ್ಲರೂ ಹಂಚ್ಕೋತಾ ಇದ್ರು. ಈಗ ಒಂದು ಭಿಕ್ಷೆಯನ್ನು ತಂದಿದ್ದಾರೆ ಅಂಥೇಳಿ ಅವರು ಹೇಳ್ತಾರೆ. ಭಿಕ್ಷೆ ಅಂತ ಅವ್ರು ಹೇಳದೇ ಹೋದರೂ ಕೂಡ ನಾವು ಏನೋ ಒಂದು ತಂದಿದ್ದೀವಿ ಅಂತ ಹೇಳ್ತಾರೆ. ತಾಯಿ ಮನಸ್ಸಿನಲ್ಲಿ ಏನಿದೆ, ಕುಂತಿ ಮನಸ್ಸಿನಲ್ಲಿ ಏನೋ ಭಿಕ್ಷೆ ತಂದಿದ್ದಾರೆ, ಓ ಏನು ತಂದಿದ್ರೆ ಅದನ್ನೆಲ್ಲ ಹಂಚ್ಕೊಂಬಿಡಿ ಅಂತ ಹೇಳಿದ್ಲು. ನೋಡ್ತಾಳೆ, ಅಲ್ಲಿ ತುಂಬ ಸುಂದರಿಯಾದಂತಹ ಸ್ತ್ರೀ. ಯಾರದು? ದ್ರೌಪದಿ. ಈಗ ಹಂಚ್ಕೊಂಬಿಡಿ ಅಂತ ಬಾಯಲ್ಲಿ ತಪ್ಪಿ ಹೇಳಿಬಿಟ್ಟಿದ್ದಾಳೆ. ತನ್ನ ಮಾತು ಸುಳ್ಳು ಆಗಬಾರ್ದು ಅಂತ ಕುಂತಿ ಮನಸ್ಸಿನಲ್ಲಿ. ಹಾಗೆಯೇ ಇವಾಗ ದ್ರೌಪದಿಗೆ ನಾನು 5 ಜನರನ್ನು ಹೇಗೆ ಮದುವೆ ಆಗಲಿ ಅನ್ನೋದು ಅವಳಿಗೆ ಇನ್ನೊಂದು ಯೋಚನೆ. ಈ ಸಮಯದಲ್ಲಿ ಈಗ ಮದುವೆ ವಿವಾಹದ ಒಂದು ಪ್ರಸಂಗ, ವಿವಾಹ ಆಗಬೇಕು ಅಂತಂದಾಗ ಅದ್ರ ಬಗ್ಗೆ ಮಾತುಕತೆಗಳು ನಡೆಯಿತು. ದ್ರುಪದ ಹೇಳ್ತಾನೆ, ನನ್ನ ಪ್ರಕಾರ ಮದುವೆ ಆಗಬೇಕಾಗಿರೋದು ಅರ್ಜುನ ಮಾತ್ರ, ನಾನು ಎಲ್ಲರಿಗೂ ಮದುವೆ ಮಾಡಿಕೊಡೋದಕ್ಕೆ ನಾನು ರೆಡಿ ಇಲ್ಲ. ದೃಷ್ಟದ್ಯುಮ್ನ ನೋಡಿದರೆ ಅವನು ಕೂಡ ಅದೇ ರೀತಿಯಲ್ಲೇ ಜೋರಾಗಿ ಹೇಳ್ತಾ ಇದ್ದಾನೆ. ಆದರೆ ಮನಸ್ಸಿನಲ್ಲಿ ಏನಿದೆ, ಅರ್ಜುನ ಒಬ್ಬನೇ ಮದುವೆ ಆಗಿದ್ದಾನೆ ಅಂತಂದರೆ ತಾಯಿಯ ಮಾತು ನಡೆಸಿದಾಗ ಆಗಲಿಲ್ಲ. ತಾಯಿ ಹೇಳಿದಾಳೆ ಎಲ್ಲರೂ ಹಂಚ್ಕೊಂಬಿಡಿ ಅಂತ. ಆ ತಾಯಿ ಮಾತು ಹಂಚ್ಕೊಂಬಿಡಿ ಅಂತ ಹೇಳ್ತಿದ್ದಾಗೇ ಎಲ್ಲ ತಮ್ಮಂದರ ಒಂದು ಮನಸ್ಸಿನಲ್ಲೂ ಕೂಡ ಆಕೆ ತನ್ನ ಹೆಂಡತಿ ಅಂತ ಮನಸ್ಸಿಗೆ ಬಂದುಬಿಟ್ಟಿದೆ. ಹೀಗಿರಬೇಕಾದ್ರೆ ಈಗ ನಾನು ಕೇವಲ ಅರ್ಜುನನಿಗೆ ಮಾತ್ರ ಅಂತಂದರೆ ನಮ್ಮಲ್ಲಿದ್ದಂಥ ಒಗ್ಗಟ್ಟು ಕೂಡ ಹೊರಟೋಗ್ಬೋದು. ಇಷ್ಟೆಲ್ಲ ಯೋಚನೆಗಳು ಯುಧಿಷ್ಠಿರನಿಗೆ ಬರ್ತಾ ಇದೆ. ಏನು ಮಾಡೋದು? ವೇದವ್ಯಾಸರ ಬಳಿ ಕೇಳ್ತಾನೆ, ಏನು ಮಾಡೋದು ಅಂತ. ವೇದವ್ಯಾಸರು ಹೇಳ್ತಾರೆ, ನಾನಿದ್ದೀನಿ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಈಗ ಮತ್ತೆ ವೇದವ್ಯಾಸರ ಒಂದು ಪ್ರವೇಶ ಮತ್ತು ಇಲ್ಲಿ ಈ ವಿಚಾರದಲ್ಲಿಯೂ ಆಗತ್ತೆ. ಈಗ ವೇದವ್ಯಾಸರು ದೃಪದನ ಬಳಿ ಬರ್ತಾರೆ. ನೋಡು ದೃಪದ, ಇಲ್ಲಿ ವೇದವ್ಯಾಸನಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ, ಸತ್ಯಾಂಶವನ್ನು ಹೇಳ್ತಾ ಇದ್ದೀನಿ, ಕೇಳ್ಕೊ. ಈ ದ್ರೌಪದಿ ಅಂತಂದರೆ ಕೇವಲ ನಿನ್ನ ಪುತ್ರಿ ಮಾತ್ರ ಅಲ್ಲ, ಈಕೆ ಮಹಾನ್ ತಪಸ್ವಿನಿ ಆಗಿದ್ಲು ಒಂದು ಕಾಲದಲ್ಲಿ ಅಂಥೇಳಿ ದ್ರೌಪದಿ ಹಿಂದಿನ ಜನ್ಮದಲ್ಲಿ ಹೇಳ್ತಾರೆ. ಆ ಜನ್ಮದಲ್ಲಿ ಆಕೆ ಪಡೆದಂತಹ ವರವನ್ನು ಹೇಳ್ತಾರೆ. ಆಕೆ ಮಹಾನ್ ಶಿವಭಕ್ತೆಯಾಗಿದ್ಲು, ಶಿವನ ಕುರಿತು ತಪಸ್ಸನ್ನು ಮಾಡಿದ್ಲು. ಶಿವನ ಕುರಿತು ತಪಸ್ಸನ್ನು ಮಾಡಿದಾಗ ಆಕೆ ಕೇಳಿರುವಂಥ ವರ ಹೇಗಿತ್ತು ಅಂತಂದರೆ, ಆಕೆ ಕೇಳೋದು ಯಾವ ರೀತಿ ವರವನ್ನು ಕೇಳ್ತಾಳೆ, ಮಹಾನ್ ಬಲಶಾಲಿ, ವಾಯುವಿನಂತೆ ಬಲಶಾಲಿಯಾದಂಥವನ ಜೊತೆಯಲ್ಲಿ ನನ್ನ ಮದುವೆ ಆಗಬೇಕು, ಶಿವ ತಥಾಸ್ತು. ಅವಳು ಅಲ್ಲಿಗೆ ಕೇಳಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ತುಂಬ ಯೋಚನೆಯನ್ನು ಮಾಡಿ ಕೇಳಬೇಕು ನಾವು ಯಾವುದೇ ವರವನ್ನು ಕೇಳಬೇಕಾದ್ರೆ. ಆದರೆ ಆಕೆ ಕೇಳ್ತಾ ಇದ್ದಾಳೆ, ಕೇಳುವ ಭರದಲ್ಲಿ ಮಹಾನ್ ಧಾರ್ಮಿಕ ನಿಷ್ಠನಾದಂಥವನ ಜೊತೆಯಲ್ಲಿ ನಾನು ಮದುವೆ ಆಗಬೇಕು, ಶಿವ ತಥಾಸ್ತು 2 ಬಾರಿ ಹೇಳ್ತಾನೆ. ಆಕೆ ಹೇಳಿದ್ಲು, ಇಂದ್ರದೇವನಷ್ಟೇ ಪರಾಕ್ರಮಿಯಾದಂತಹ ಅಸುರದ್ರೂಪಿಯಾದಂತಹ ಮಹಾನ್ ಪ್ರಕಾಂಡ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಯ ಜೊತೆ ನನ್ನ ಮದುವೆ ಆಗಬೇಕು. ಆಯಿತು, ಅದೂ ಆಯಿತು. ಆಮೇಲೆ ಆಕೆ ಹೇಳಿದ್ಲು, ಅವ್ರ ದೇಹವೂ ತುಂಬ ಚೆನ್ನಾಗಿರಬೇಕು, ನೋಡೋದಕ್ಕೆ, ಜೊತೆಗೆ ತುಂಬ ಜ್ಞಾನವೂ ಇರಬೇಕು, ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಮದುವೆ ಆಗಬೇಕು ಅಂತ ಹೇಳಬೇಕಾದ್ರೆ ದ್ವಿವಚನವನ್ನು ಆಕೆ ಸಂಬೋಧಿಸ್ತಾಳೆ. ಅದಕ್ಕೆ ಶಿವ ಅಸ್ತು ಅಂತ ಹೇಳ್ತಾನೆ. ಈ ರೀತಿಯಲ್ಲಿ ಆಕೆ 4ನೇ ಬಾರಿ ಬೇರೆ ರೀತಿಯಲ್ಲೇ ಕೇಳಿದ್ಲು, ದ್ವಿವಚನದಲ್ಲಿ ಕೇಳಿದ್ಲು. ಅದಕ್ಕೂ ಶಿವ ಅಸ್ತು ಅಂತ ಹೇಳಿದ್ದಾನೆ. ಶಿವನ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಆ ಪ್ರಕಾರವಾಗಿ ಈ ಜನ್ಮದಲ್ಲಿ ಆಕೆ 5 ಜನರ ಜೊತೆಯಲ್ಲಿಯೇ ಮದುವೆ ಆಗಬೇಕು. ಇದು ಬ್ರಹ್ಮಲಿಖಿತ. ಇದನ್ನು ತಪ್ಪಿಸೋದಕ್ಕೆ ನನ್ನಿಂದ ನಿನ್ನಿಂದ ಸಾಧ್ಯವಿಲ್ಲ. ಅದರ ಜೊತೆಯಲ್ಲಿಯೇ ಇನ್ನೂ ಬಹಳಷ್ಟು ವಿಚಾರಗಳನ್ನು ಬೇರೆ ಬೇರೆ ಅದರ ಹಿಂದಿನ ಜನ್ಮದಲ್ಲಾದಂತಹ ಆ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಇದೆಲ್ಲ ಕಾರಣಗಳನ್ನು ಕೊಟ್ಟು ದೃಪದನಿಗೆ ಸಮಾಧಾನಪಡಿಸಿ ಆತನೇ ಮನಸ್ಸಿನಿಂದ ತನ್ನ ಮಗಳನ್ನು ಮದುವೆ ಮಾಡಿಕೊಡುವಂಥ ರೀತಿಯಲ್ಲಿ ಪ್ರೇರೇಪಿಸ್ತಾರೆ. ಈಗ ನಾವು ಇನ್ನೊಂದು ಕೊನೆಯ ಹಂತದ ಬಗ್ಗೆ ನಾವು ಯೋಚನೆ ಮಾಡೋಣ. ಮಹಾಭಾರತದ ಯುದ್ಧ ನಡೆಯುವಂಥ ಒಂದು ಸಮಯ. ಯುದ್ಧಕ್ಕಿಂತ ಕೆಲವು ದಿನಗಳು ಬಾಕಿ ಇವೆ. ಪ್ರತಿ ಬಾರಿ ಧೃತರಾಷ್ಟ್ರನನ್ನು ಭೇಟಿ ಮಾಡಿದಾಗೆಲ್ಲ ನಿನ್ನ ಮಕ್ಕಳನ್ನ ನೀನು ಸರಿ ನೋಡ್ಕೊ, ನಿನ್ನ ಮಕ್ಕಳನ್ನು ಹಾಗೆ ನೋಡ್ಕೊ, ಹೀಗೆ ನೋಡ್ಕೊ ಅಂತ ಆತನಿಗೆ ತುಂಬ ರೀತಿಯಲ್ಲಿ ಬುದ್ಧಿವಾದವನ್ನೇ ಹೇಳ್ತಾನೇ ಇದ್ದರು. ಆದರೆ ಏನು ಮಾಡೋದು, ಧೃತರಾಷ್ಟ್ರನಿಗೆ ಪುತ್ರ ಪ್ರೇಮ, ಹಾಗಾಗಿ ಆತ ಅವರ ಮಾತನ್ನು ಯಾವತ್ತೂ ಗಂಭೀರವಾಗಿ ತಗೋತಾ ಇರಲಿಲ್ಲ. ತಗೊಂಡ್ರೂ ಕೂಡ ಮಗನ ಮೇಲಿನ ಪ್ರೀತಿಯಿಂದಾಗಿ ಆ ಮಾತನ್ನು ಅಲ್ಲೇ ಬಿಟ್ಟು ಬಿಡ್ತಾ ಇದ್ದ. ಯುದ್ಧಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ.
ಆಗ ಮತ್ತೆ ವೇದವ್ಯಾಸರು ಬರ್ತಾರೆ, ನೋಡು ಈಗಲೂ ಸಮಯ ಮೀರಿಲ್ಲ, ಈಗಲೂ ನೀನು ನಿನ್ನ ಮಕ್ಕಳನ್ನು ಉಳಿಸ್ಕೊಬಹುದು, ದಯವಿಟ್ಟು ಯುದ್ಧವನ್ನು ನಿಲ್ಲಿಸು, ಆ ಪಾಂಡವರಿಗೆ ಏನು ಅವರ ಪಾಲಿನಲ್ಲಿ ಇದೆಯೋ ಅದಷ್ಟನ್ನು ಕೊಟ್ಟು ಅವರನ್ನು ಬಿಟ್ಟು ಬಿಡು, ಹಾಗೆಯೇ ನಿನ್ನ ಮಕ್ಕಳಿಗೆ ನೀನು ಒಳ್ಳೆಯ ಜ್ಞಾನವನ್ನು ಕೊಡು, ಒಳ್ಳೆಯ ರೀತಿ ಧರ್ಮ ಮಾರ್ಗದಲ್ಲಿ ನಡಿ ಅಂತ ಹೇಳಿ ಅವರಿಗೆ ನೀನು ಸಲಹೆಯನ್ನು ಕೊಡು, ನೀನು ಇವತ್ತಿಗೂ ಚಕ್ರವರ್ತಿಯಾಗಿದೆಯಾ, ನೀನು ಒಮ್ಮೆ ಹೇಳಿದೀಯಾ ಅಂತಂದರೆ ಯುದ್ಧ ನಿಂತು ಹೋಗ್ಬಿಡತ್ತೆ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸು ಅಂತ ಹೇಳ್ತಾರೆ. ಆಗಲೂ ಕೂಡ ಧೃತರಾಷ್ಟ್ರ ನಿಲ್ಲಿಸೋದಕ್ಕೆ ಒಪ್ಪೋದಿಲ್ಲ. ಆಗ ಅವರು ಒಂದು ಮಾತನ್ನು ಹೇಳ್ತಾರೆ, ಸರಿ ನೀನೀಗ ಯುದ್ಧವನ್ನಂತೂ ನಿಲ್ಲಿಸೋದಕ್ಕೆ ಸಿದ್ಧನಿಲ್ಲ ಅಂತಂದರೆ ಯುದ್ಧವನ್ನಾದರೂ ನೋಡೋದಕ್ಕೆ ನಾನು ನಿನಗೆ ಒಂದು ಅವಕಾಶವನ್ನು ಕೊಡ್ತೀನಿ, ನಿನಗೆ ಒಂದು ಒಳ್ಳೆಯ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ಆ ದಿವ್ಯ ದೃಷ್ಟಿಯಿಂದ ನೀನು ನೋಡು ಯಾವ ರೀತಿಯಲ್ಲಿ ಸಂಪೂರ್ಣ ನಿನ್ನ ಒಂದು ಮಕ್ಕಳು ನಾಶವಾಗ್ತಾರೆ ಅನ್ನೋದನ್ನು ನೋಡು ಅಂತ ಹೇಳ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡು ಇಷ್ಟು ವರ್ಷಗಳ ಕಾಲ ನಾನು ಯಾವುದನ್ನು ನೋಡಿಲ್ಲ, ಈಗ ನನ್ನ ಸಹೋದರನ ಮಕ್ಕಳು ಸಾಯೋದನ್ನು ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನನಗೆ ನೋಡುವಂಥ ಅಪೇಕ್ಷೆಯೂ ಇಲ್ಲ ಅಂತ ಹೇಳ್ತಾನೆ. ಅಲ್ಲೂ ಕೂಡ ಆತನ ಮನಸ್ಸಿನಲ್ಲಿ ತನ್ನ ಮಕ್ಕಳು ಸಾಯ್ತಾರೆ ಅಂತ ಗೊತ್ತಿದ್ರು ಬಾಯಲ್ಲಿ ಹೇಳೋದು ಮಾತ್ರ, ಅಂದರೆ ನಾವು ಯಾವಾಗಲೂ ಹೇಳ್ತೀವಿ, ನಾವು ಏನು ಹೇಳ್ತೀವಿ ಹೇಳಬೇಕಾದ್ರೆ ಅಸ್ತು ಅಂತ ಹೇಳ್ತಾ ಇರ್ತಾರೆ, ಅದೇ ರೀತಿಯಲ್ಲಿ ಆಗ್ಬಿಡತ್ತೆ ಅಂತ, ಆ ಥರ ಏನಾದರೂ ಆಗ್ಬಿಡ್ಲಿ, ಒಟ್ಟು ನನ್ನ ಮಕ್ಕಳು ಜೀವಂತವಾಗಿರಲಿ ಅಂತೇಳಿ ಆ ರೀತಿಯಲ್ಲಿ ಆತ ಹೇಳೋದಕ್ಕೆ ಪ್ರಯತ್ನಿಸ್ತಾನೆ. ಆಗ ವೇದವ್ಯಾಸರು ಹೇಳ್ತಾರೆ, ನೀನು ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತಂದರೆ ಸರಿ, ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನಾದರೂ ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತೀಯಾ ಅಂತ. ಆಯಿತು ಪರವಾಗಿಲ್ಲ ಅಂತ ಹೇಳ್ತಾನೆ. ಈಗ ಆ ಒಂದು ಜ್ಞಾನವನ್ನು ತುಂಬ ಧಾರ್ಮಿಕ ಅಥವಾ ಧರ್ಮ ಸಹಿಷ್ಣುವಾದಂತಹ ಹಾಗೆಯೇ ತುಂಬ ಉತ್ತಮ ಗುಣವನ್ನು ಹೊಂದಿದ್ದಂತಹ ಸಂಜಯನಿಗೆ ಹೇಳ್ತಾರೆ, ನಿನಗೆ ನಾನು ಅದ್ಭುತವಾದಂತಹ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಮಾತ್ರ ನೀನು ತಿಳ್ಕೊಂಡು ಹೇಳೋದಲ್ಲ, ಅವರು ಆ ಕೆಲವು ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಅವರ ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆ, ಯಾವ ಯಾವ ವಿಚಾರಗಳು ಅವರ ತಲೆಯಲ್ಲಿ ಬರ್ತಾ ಇದೆ, ಆ ವಿಚಾರಗಳು ಕೂಡ ನಿನಗೆ ಗೊತ್ತಾಗತ್ತೆ, ನೀನೊಬ್ಬ ಸರ್ವಜ್ಞನಾಗಿ ನೀನು ಈ ವಿಚಾರಗಳನ್ನು ಧೃತರಾಷ್ಟ್ರನಿಗೆ ತಿಳಿಸ್ತೀಯಾ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ಆ ಮಹಾಭಾರತ ಯುದ್ಧದಲ್ಲಿ ಬರುವಂತಹ ಪ್ರತಿಯೊಂದು ವಿಷಯವನ್ನು ಕೂಡ ಆ ಯುದ್ಧದಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರೂ ಕೂಡ ಏನೇನು ಯೋಚಿಸ್ತಾರೆ ಅನ್ನೋದನ್ನು ಕೂಡ ಹೇಳ್ತಾ ಈ ರೀತಿಯಲ್ಲಿ ಇಡೀ ಮಹಾಭಾರತದ ಯುದ್ಧವನ್ನು ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಈ ರೀತಿಯಲ್ಲಿ ಮಹಾಭಾರತದಲ್ಲಿ ಮಹಾನ್ ಪಾತ್ರಧಾರಿಯಾಗಿರುವಂತಹ ವೇದವ್ಯಾಸರು ಸಾಕಷ್ಟು ಬಾರಿ ಕೌರವರು ಪಾಂಡವರನ್ನೆಲ್ಲರನ್ನು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿ, ಅದರಲ್ಲಿ ಕೊನೆಯಲ್ಲಿ ಪಾಂಡವರು ಮಾತ್ರ ಅವರ ಮಾತನ್ನು ಸಂಪೂರ್ಣ ಕೇಳಿರೋದ್ರಿಂದಾಗಿ ಅವರು ಮಾತ್ರ ಉಳ್ಕೋತಾರೆ. ಅವರ ಮಾತನ್ನು ತಿರಸ್ಕರಿಸಿರೋ ಕಾರಣಕ್ಕಾಗಿ ಧೃತರಾಷ್ಟ್ರನ ಎಲ್ಲ ಮಕ್ಕಳು ಕೂಡ ನಾಶವಾಗ್ತಾರೆ. ಈ ಧೃತರಾಷ್ಟ್ರನ ಮಕ್ಕಳು ನಾಶವಾಗುವುದರ ಜೊತೆಯಲ್ಲಿ ವೇದವ್ಯಾಸರ ಸಂತತಿಯೂ ಅಲ್ಲಿಯೇ ಅಂತ್ಯವಾಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಸಂಪೂರ್ಣವಾಗಿ ಆ ಧೃತರಾಷ್ಟ್ರನ ಮಕ್ಕಳು ಪಾಂಡು ಮಹಾರಾಜನ ಮಕ್ಕಳಲ್ಲೂ ಕೂಡ ಕೆಲವು ಮುಂದುವರಿಸ್ತಾರೆ. ಅಲ್ಲಿ ಬರುವಂತಹ ಒಂದು ಕಥಾ ಪ್ರಸಂಗವೇ ಇಡೀ ಮಹಾಭಾರತವಾಗತ್ತೆ. ಜನಮೇಜಯ ಹಾಗೂ ಇನ್ನು ವೈಶಂಪಾಯನ ಇವರ ಸಂವಾದದಲ್ಲಿ ಬಂದಿರುವಂತಹದ್ದೇ ಈ ಮಹಾಭಾರತ. ಇಂತಹ ಅದ್ಭುತ ಕೃತಿಯನ್ನು ರಚಿಸಿರುವಂತಹ ವೇದವ್ಯಾಸರನ್ನು ನಾವು ಸದಾ ಸ್ಮರಿಸ್ತಾ ಇದ್ದರೆ ಹಾಗೂ ಅವರನ್ನು ನಾವು ಮನಸ್ಸ ವಾಚ ಹಾಗೂ ದೈಹಿಕವಾಗಿ ಅವರನ್ನು ನಮಿಸ್ತಾ ಇದ್ದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಹಾಗೂ ಗುರುಗಳ ಅನುಗ್ರಹ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.